ನಮಸ್ತೆ ಅಡ್ಬಿದ್ದೆ. ನಿಮ್ಮ ನಿರಂಜನ್ ದೇಶಪಾಂಡೆ ಮಾಡುವ ನಿತ್ಯ ಪ್ರಣಾಮಗಳು. ಹಾರ್ಟಿಗೆ ಬೆಂಕಿ ಹಚ್ಕೊಂಡಿರೋ ಮಗ ಸೆಂಟ್ ಮಚೀಸ್, ಅದನ್ನ ನೀರ್ ಹಾಕಿ ಆರಿಸೋ ಕ್ಯೂಟೀಸ್ ಅಂಡ್ ಬ್ಯೂಟೀಸ್, ಬೈದು ಬುದ್ಧಿ ಹೇಳೋ ಅಂಕಲ್ಸ್ ಅಂಡ್ ಆಂಟೀಸ್, ಲೈಫ್ಗೆ ಬೇಜಾನ್ ಟಿಪ್ಸ್ ಕೊಡೋ ಮಮ್ಮೀಸ್ ಅಂಡ್ ಡ್ಯಾಡೀಸ್, ಟೋಟಲಿ ಕರ್ನಾಟಕದ ಎಲ್ಲ ಬ್ಯಾಚುಲರ್ಸ್ಗೆ ವೆಲ್ಕಮ್ ಟು ಭರ್ಜರಿ ಬ್ಯಾಚುಲರ್ ಸೀಸನ್ 2. Co-powered by Fanta. Special partners Arvind Properties, Pinolex Cables Limited, Arun Ice Creams, Malleshwaram Sudarshan Silks, Margos Road, Bengaluru, India Gate, Digital Streaming Partner Z5. ನಿನ್ನೆಯಿಂದ ಕನ್ನಡ ಸಿನಿಮಾಗಳ ಎವರ್ ಗ್ರೀನ್ ಲವ್ ಸ್ಟೋರಿಗಳನ್ನ ರೀಕ್ರಿಯೇಟ್ ಮಾಡ್ದ ನಮ್ಮ ಬ್ಯಾಚುಲರ್ಸ್ ಏನ್ ಪ್ರೇಮದ ಲೋಕದಲ್ಲಿ ತೇಲಾಡ್ತಾ ಇದಾರೆ ಹಂಗೆ. ಇದು ಲವ್ ರೀಕ್ರಿಯೇಷನ್ ರಾವ್. ಹಾಗೆ ನಮ್ಮ ಲವ್ ಗುರು ರವಿ ಸರ್ ವೆಲ್ಕಮ್. ಹಾಗೆ ನಮ್ಮ ಡಿಂಪಲ್ ಕ್ವೀನ್ ರಚಿತಾ ರಾಮ್, ಲವ್ ರೀಕ್ರಿಯೇಷನ್ ರೌಂಡ್ಗೆ ನಿಮಗೂ ಸ್ವಾಗತ ಸುಸ್ವಾಗತ. ಬ್ಲಾಕ್ ಬಾಸ್ಟರ್ ಹಿಟ್ KGF, ರಾಕಿ ಅಂಡ್ ರೀನಾ, ಈ ಮಾಸ್ ಲವ್ ಸ್ಟೋರಿಯನ್ನ ಅಷ್ಟೇ ಲೇಟೆಸ್ಟ್ ಆಗಿ ರೀಕ್ರಿಯೇಟ್ ಮಾಡಿ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಗಾಬ್ರಿ ಸಿಂಗ್ ಭುವನೇಶ್ ಹಾಗೂ ಮೆಂಟರ್ ಅನನ್ಯ ಆನ್ ಸ್ಟೇಜ್. ಸರ್ ಅವ್ರು ಸರಿ ಇಲ್ಲ, ಹೊಟ್ಟೋಗಿ ಸರ್, ಹೊಟ್ಟೋಗಿ. Why? I love you. How dare you? How fair you. Hey, ಏನ ಮುಖ ನೋಡ್ತಾ ಇದ್ಯಾ? ಬಂದು ಅವನ್ನ ಹೊಡೆದಾಕೋ. I am already death ಚಿನ್ನ. ಬೆಂಗಳೂರಿಗೆ ಇದೇ ಮೊದಲನೇ ಸರ್ತಿ ಬರ್ತಿದ್ಯಾ ಅನ್ಸುತ್ತೆ. ನಿನ್ಗಿನ್ನೂ ನನ್ನ ಬಗ್ಗೆ ಗೊತ್ತಿಲ್ಲ. ಗೊತ್ತಾದ್ರೆ ಓಡ್ ಹೋಗಿ ಬಚ್ಚಿಟ್ಕೋಬೇಡ. ನಮ್ಮಪ್ಪ ನಿನ್ನ ಹುಡುಕಿ ನೀನ್ ಎಲ್ಲೇ ಇದ್ರು ಇದ್ದೇ ರೋಡ್ ಕರ್ಕೊಂಬಂದು ಹೊಡೆದಾಕ್ತಾರೆ. ನನಗೆ ಓಡೋಗ ಅಭ್ಯಾಸ ಇಲ್ಲ, ಓಡಾಡಿಸ್ಕೊಂಡು ಹೋಗೋ ಅಭ್ಯಾಸ. ನನ್ನ ಜೀವನದಲ್ಲಿ ತುಂಬ ಜನ ಕಿಲಾಡಿಗಳನ್ನು ನೋಡಿದ್ದೀನಿ, ಆದರೆ ಕಿಲ್ಲೇಡಿನ ಇದೇ ಫಸ್ಟ್ ನೋಡ್ತಾ ಇರೋದು. ಐ ಆಮ್ ಡೀಪ್ ಲವ್ ಯು ಚಿನ್ನ. ಶಟಪ್ ರಾಕಿ, ಶಟಪ್. ಅದು ನಿಮ್ಮಪ್ಪ ಯಾರು? ರಾಜೇಂದ್ರ ದೇಸಾಯಿ. ನಿಮ್ಮಪ್ಪ ನಿನ್ನ ರಿಚ್ ಆಗಿ ನೋಡ್ಕೊಂಡಿದ್ದಾರೆ, ನಾನು ಇನ್ನೂ ಹೆಚ್ಚಾಗಿ ನೋಡ್ಕೋತೀನಿ. ಓಕೆನಾ ಚಿನ್ನ? ಏಯ್, ಇನ್ ಮೇಲಿಂದ ಅವ್ರ ಅಪ್ಪ ನಂಗೆ ಮಾವ, ನಾನು ನಿಮ್ಮೆಲ್ಲರಿಗೂ ಬಾವ. ನಿಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೊಳ್ರೋ, ಚೆನ್ನಾಗಿ ನೋಡ್ಕೊಳ್ಳಿ. ಬರ್ಲಾ ಚಿನ್ನ? ಅವನಿಲ್ಲೇ ಎಲ್ಲೋ ಇರೋದು. ಅವನ್ ಸಿಕ್ಕರೆ ಇವತ್ತು ನಾನು ಬಿಡೋದಿಲ್ಲ. ಎಲ್ಲ ಹೋಗಿದ್ದಾನ ಅವನು. ಸಿಕ್ಕರೆ ಇವತ್ತು ಅವನು ಮುಗಿಸೋದೆ. ಹಿಂಗೂ ನಾನು ನೋಡಂಗಾಯ್ತಾ ಚಿನ್ನ? ನಿನ್ನ ಈಗ ತಾನೇ ನೆನೆಸ್ಕೊಂಡು ಬಾತ್ರೂಮಲ್ಲಿ ಸ್ನಾನ ಮಾಡ್ತಿದ್ದೆ. ಐ ಆಮ್ ಆಲ್ರೆಡಿ ಡೆತ್ ಚಿನ್ನ. ನೀನು ಇನ್ನೂ ನನಗಿಷ್ಟ ಅದೇ. ರೋಡಲ್ಲಿ ಜಾಮ್ ಮಾಡ್ಕೊಂಡು ಎಣ್ಣೆ ಹೊಡಿತೀಯ, ನನ್ಗೆ ಹೊಡ್ಸಕ್ಕೆ ಹುಡುಗರು ಕರ್ಕೊಂಡು ನಾನಿರೋ ಜಾಕೆ ಹುಡುಕ ಬರ್ತೀಯ. ಕೊಲ್ತೀನಿ ಕೊಲ್ತೀನಿ ಅಂತ ಲೈಫ್ ಸ್ಟ್ರಗಲ್ ಕೊಡ್ತೀಯ. ಚಿನ್ನ, ನೀನು ನನಗಿಷ್ಟ ಅದೇ ಚಿನ್ನ. ನೀನು ಎಕ್ಸ್ಪ್ರೆಸ್ ಟ್ರೈನ್ ಆದರೆ ನಾನು ಟ್ರ್ಯಾಕು, ಇಬ್ರು ಸೇರ್ಕೊಬಿಟ್ಟು ಚುಕುಬುಕು 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 ಅಂತ ಒಯ್ತಾ ಇರೋದೆ.
ನೋಡು ಇನ್ಮೇಲೆ ಹಿಂಗೆಲ್ಲ ಬರಕ್ಕೆ ಹೋಗ್ಬೇಡ, ಬೇಗ ಮದುವೆ ಆಗ್ಬಿಡಣ. ಮದುವೆ ಆದ್ಮೇಲೆ ಹೊಸ್ಲು ಮೇಲೆ ಸೇರ್ಗೀರ್ ಇಡೋದ್ ಬೇಡ, ಬಿಯರ್ ಬಾಟ್ಲ್ ಇಡಿಸ್ತೀನಿ. ಯು ಕಮ್ ಅಂಡ್ ಕಿಕ್ ದ ಬಾಟಲ್. Shut up! ಏನಾಯ್ತು ಚಿನ್ನ? How dare you talk to me like that? ನನ್ ಪಕ್ಕ ನಿಲ್ಲಕ್ಕೂ ಲಾಯಕ್ಕಿಲ್ಲ. ನನ್ ಸ್ಟೇಟಸ್ ಏನು ಅಂತಾನೂ ನಿನಗೆ ಗೊತ್ತಿಲ್ಲ. ನಿನ್ನಂತವನ್ನ ನಾನು ಲವ್ ಮಾಡ್ತೀನಿ ಅಂತ ಅದು ಹೆಂಗೋ ಅನ್ಕೊಂಡೆ. 4 ಜನ ನೋಡಿದ ತಕ್ಷಣ ನೀನೇನ್ ದೊಡ್ಡ ಹೀರೋ ಆಗ್ಬಿಡೋದಿಲ್ಲ. ಮೋಟ್ರ್ ಆಫ್ ಹೋಯ್ತು ನೋಡ್ರು. ಕರೆಂಟ್ ಹೋಗಿದೆ ಸರ್. ಮಲ್ಲಮ್ಮ ಕರ್ಕೊಂಡ್ ಬಂದು ರಾಣಿ ತರ ನೋಡ್ಕೋತೀನಿ ಅಂತ ಬರೀ ಬಾಯಲ್ಲಿ ಹೇಳೋದಲ್ಲ. ನನ್ಗಿಲ್ಲಿ ಶೆಕೆ ಆಗ್ತಾ ಇದೆ, ಹೋಗಿ ಬೀಸಣ್ಗೆನಾದ್ರೂ ತಗೊಂಬಾ. ಎಲ್ಲ ಇವ್ರ ಕಂಟ್ರೋಲ್ ಅಲ್ಲೇ ಇರೋದಿಲ್ಲ. ಮಲ್ಲಮ್ಮ ಹಪ್ಳ ಹುಷಾರು. ನನ್ ಮೈಗೆ ಹುಷಾರಿಲ್ಲ. ಏನಾಗಿಲ್ಲ, ಡಾಕ್ಟರ್ ಮನೆ ಕಳಿಸ್ತೀನಿ. ನನ್ಗೇನು ತಿನ್ಬೇಕನ್ನಿಸ್ತಿಲ್ಲ. ಭಟ್ರು ಸರಿಯಾಗಿ ಅಡುಗೆ ಮಾಡ್ತಿಲ್ಲ ಅನ್ಸುತ್ತೆ, ನಾನು ಹೇಳಿ ಸರ್ ಮಾಡಿಸ್ತೀನಿ ಬಿಡು. ಓಕೆ? ಫಾತಿಮಾ ಅಮ್ಮ ಜೋರಾಗಿ ನಡಿಬೇಡ ಅಂದಿಯಾರೆ. ಒಂದು 4 ದಿನ ಆರಾಮಾಗೆ ನಡಿ. ನನ್ಗೆ ಮಾವಿನಕಾಯಿ ಹುಣಸೆ ಹಣ್ಣು ತಿನ್ಬೇಕನ್ಸ್ತಿದೆ. ಮರನೇ ಕಳಿಸ್ತೀನಿ, ತಿನ್ನಿವಂತೆ. ಏನಾಗಿದೆ ನಿನ್ಗೆ? ಅಮ್ಮ ಬರ್ತಿದ್ದಾರೆ. ನಿಜವಾಗ್ಲೂ ಇದೇ ತರ ಯಶ್ ಅವರ ಒಂದು ದಾಟಿಲಿ, ಅವರ ಒಂದು ಮಾಸ್ ಡೈಲಾಗ್ ಬರಲಿ. ರವಿ ಸರ್ ಹತ್ರ ಒಂದು ಸಲ ಬೈಸ್ಕೊಂಡು ನಾನು ಅವ್ರ ಶಿಷ್ಯ ಆದವನಲ್ಲ. ಪ್ರತಿದಿನ ಪ್ರತಿ ಗಂಟೆ ಬೈಸ್ಕೊಂಡು ಅವರ ಅಪ್ಪಟ ಶಿಷ್ಯ ಆದವನು. ಈ ಒಂದು ಕಲ್ಲನ್ನ ಶಿಲೆಯನ್ನಾಗಿ ಮಾಡಿರೋಂತ KGF ಜೋಡಿ ಬಗ್ಗೆ ಏನ್ ಹೇಳ್ತೀರಿ? KGF ಬಗ್ಗೆ ಏನು ಮಾತಾಡೋಣ, ನಮ್ಮ ಇಂಡಸ್ಟ್ರಿಯ ಪ್ರೈಡ್ ಅದು. KGF ಸಲಾಂ ರಾಕಿ ಭಾಯ್ ಅಂತ ಬಂದ ತಕ್ಷಣ ಇರೋ ಒಂಥರ ಗೂಸ್ ಬಂಪ್ಸ್ ಅಲ್ಲ, ಒಂದು ವೈಬ್ ಇದೆ ಆ ಸಾಂಗಲ್ಲಿ. ಆ್ಯಂಡ್ ಅನನ್ಯ ವೇದಿಕೆ ಮೇಲೆ ಬಂದ ತಕ್ಷಣ ಯಾವಾಗಲೂ ಶೈನ್ ಆಗ್ತಿರ್ತೀರಾ. ಅಂಡ್ ಹೌ ವಾಸ್ ಇಟ್ ಫಾರ್ ಯು? KGF ಮಾಡ್ತಿದೀವಿ ಅಂತ ಮ್ಯಾಟ್ರ್ ಗೊತ್ತಾದಾಗ ಎಲ್ಲೋ ಒಂದ್ ಕಡೆ ಅಂದ್ರೆ ಇಂಥ ದೊಡ್ಡ ಬಡ್ಜೆಟ್ ಫಿಲಮ್ ಹೀರೋಯಿನ್ ಅನ್ನ ನಾನು ಇಲ್ಲಿ ಅಟ್ಲೀಸ್ಟ್ ಮೂವಿ ಸೀನ್ ರೀಕ್ರಿಯೇಟ್ ಮಾಡ್ತಾ ಇರೋದು ಒಂದ್ ಖುಷಿ ಆಯ್ತು. ಆಮೇಲೆ ಇವ್ರ ಕಡೆ ತಿರುಗ್ದೆ ಮ್ಯಾಮ್, ಫುಲ್ ಖುಷಿ ಆಫ್ ಆಗೋಯ್ತು. ಯಾಕೆ? ಇವ್ರ ಹತ್ರ ಜಾಸ್ತಿ ಕಾಮಿಡಿ ಜಗ್ಗೇಶ್ ಸರ್ ಮ್ಯಾನರಿಸಮ್ ಎಲ್ಲ ಇದೆಯಲ್ಲ, ಅದನ್ನೆಲ್ಲ ತೆಗ್ದು ರಾಕಿ ಬೈತಾರೆ, ಹಿಂಗೆಲ್ಲ ಸ್ಲೋ ಮೋಷನ್ ಅಲ್ಲಿ ನಡೆಯಂಗೆ ಹೆಂಗ್ ಮಾಡ್ಲಿ ಅಂತ ಟೆನ್ಷನ್ ಆಯ್ತು. ಡೈಲಾಗ್ಸ್ ತಗೊಂಡ್ರು ಮ್ಯಾಮ್, ನೀವೇನಾದ್ರು ನೋಡಿದ್ದಿದ್ರೆ ಇಲ್ಲೇನ್ ಹೇಳಿದ್ದಾರೆ ಆದ್ರೆ ಎಲ್ಲ ಡೆಡ್ ಆಪೋಸಿಟ್ ಡೈಲಾಗ್ಸ್ ಹೇಳಿದ್ದಾರೆ. ಮೇನ್ ಡೈಲಾಗ್ ಮ್ಯಾಮ್ ಅವ್ರು ಹೇಳಿದ್ದು, ಇನ್ಮೇಲಿಂದ ಇವ್ರಪ್ಪ ನನ್ ಮಾವ, ನೀವೆಲ್ರೂ ನನಗ್ ಬಾವ ಅಂತ. ಹಂಗಂದ್ರೆ ನಾನು ನಿಮಗೆ ಅಕ್ಕನ? ಎಷ್ಟು ಜನ ಗಂಡಂದ್ರಿದ್ದಾರೆ ನನಗೆ, ಊರನ್ನೆಲ್ಲ ಭಾವ ಮಾಡ್ತಾ ಇದ್ದೀರಲ್ಲ. ಇವ್ರಪ್ಪ ನನಗೆ ಮಾವ, ನೀವೆಲ್ಲ ಇವಳಿಗೆ ಬಾವ. ಇನ್ಮೇಲಿಂದ ಇವ್ರಪ್ಪ ನನ್ನ ಮಾವ, ನಾನು ನಿಮ್ಮೆಲ್ರಿಗೂ ಭಾವ. ಇನ್ಮೇಲಿಂದ ಅವ್ರಪ್ಪ ನಮ್ಮ ಮಾವ, ನಾವೇ ನಿನಗೆ ಬಾವ. ಕೈ ಹಿಂಗೆ ಹಿಂಗೆ ಹೋಗ್ಲೇಬಾರ್ದು, ಇಲ್ಲೇ ಇರ್ಬೇಕು ಕೈ.
ನಂಗೆ ಮೈ ಇನ್ನು ಡೈಲಾಗೇ ಹೇಳಿಲ್ಲ. ನಾನು ಬಂದಿರೋದು ನಿಮ್ಗೆ ಇನ್ನೂ ಮ್ಯಾಟ್ರ್ ಗೊತ್ತಿಲ್ಲ. ರೋಲಿಂಗ್. ನಂಗೆ ಮೈ ಹುಷಾರಿಲ್ಲ. ಅವನು ಪಾರ್ಕಲ್ಲಿ ವಾಕಿಂಗ್ ಹೋಗ್ತಾ ಇಲ್ಲ, ಮೀಟಿಂಗ್ ಹೋಗ್ತಾ ಇರೋದು. ಫಾಸ್ಟಾಗಿ ಹೋಗ್ತಾರೆ, ಮೀಟಿಂಗ್ ಅರ್ಜೆಂಟ್ ಆಗ್ತಾ ಇದೆ. ಗೋ. ಆ ಥರ ತುಂಬ ಬೇಜಾನ್ ಡೈಲಾಗ್ಸ್ ಹೇಳಿದ್ರು. ನಾನು ಅದೊಂದಿಂದನೇ ಚೇತರಿಸ್ಕೊಂಡು ಅವ್ರನ್ನ ವಾಪಸ್ ರಾಕಿ ಬಾಯಿ ಸೊ ಮಾಡಿ ಮಜಾ ಆಯ್ತಾ ರಿಹರ್ಸಲ್ ಸಿಕ್ಕಾಬಳೆ ಮಜಾ ಇತ್ತು. ಅದೇ ಮ್ಯಾಮ್ ಚಾಲೆಂಜ್ ಇತ್ತು ಅವ್ರನ್ನ ಈ ರೊಮ್ಯಾಂಟಿಕ್ ಸೈಡ್ಗೆ ಟ್ರೈ ಮಾಡೋದಕ್ಕೆ. ಅವ್ರಿಗೆ ಬರ್ತಾನೆ ಇಲ್ಲ. ರೊಮ್ಯಾನ್ಸ್ನು ಕಾಮಿಡಿ ತರ ಮಾಡ್ತಾ ಇದಾರೆ, ಬಟ್ ಇಷ್ಟು ಎಫರ್ಟ್ ಹಾಕಿ ತುಂಬಾ ಕಲ್ತಿದ್ದಾರೆ ಡೈಲಾಗ್ಸ್ನೆಲ್ಲ ಕೂತ್ ಕಷ್ಟಪಟ್ಟು. ಕೊಡಿ ನೀವು ನಿಮ್ಮ ಪ್ರಯತ್ನಕ್ಕೆ ನಾವು ನಿಜವಾಗ್ಲೂ ಒಂದು ಸಲಾಮ್ ಕೊಡಲೇಬೇಕು. ಥ್ಯಾಂಕ್ ಯು ಮೇಡಮ್. ನನಗೆ ಈ ಥರ ಸಿನಿಮಾಗಳೆಲ್ಲ ನೋಡಿದಾಗ ಖುಷಿ ಆಗೋದೇನು ಅಂದರೆ ಆ ಪಾತ್ರಗಳು ಸಚ್ ಎ ಟಫ್ ಕ್ಯಾರೆಕ್ಟರ್, ಸಚ್ ಎ ಮಾಸ್ ಕ್ಯಾರೆಕ್ಟ್ರು, ಆದರೂ ಅಷ್ಟು ಮಾಸ್ ಕ್ಯಾರೆಕ್ಟರ್ ಪಿಕ್ಚರಲ್ಲಿ ಆ ಲವ್ನ ಬ್ಲೆಂಡ್ ಮಾಡೋದಿದೆಯಲ್ಲ, ದಟ್ ಇಸ್ ನಾಟ್ ಎ ಆರ್ಡಿನರಿ ಇಶ್ಯೂ. ಆ ಮೆಹಬೂಬ ಅನ್ನೋ ಒಂದು ಪದ ಇಟ್ಕೊಂಡು, ಆ ಸಾಂಗ್ ಇಟ್ಕೊಂಡು, ಪ್ಲಸ್ ಆ ಕ್ಯಾರೆಕ್ಟ್ರು ಟೇಮಿಂಗ್ ದ ಸ್ಟ್ರೂ ಅನ್ನೋದು, ಅಂದರೆ ಕೊಬ್ಬಿರೋ ಹುಡುಗಿನ ಅಡಗಿಸೋದು, ಇಟ್ ಇಸ್ ಎ ಫಾರ್ಮುಲಾ ವಿಚ್ ಇಸ್ ಆಲ್ವೇಸ್ ಬಿನ್ ಸಕ್ಸಸ್ಫುಲ್. ಅದನ್ನು ಈ ಪಿಕ್ಚರಲ್ಲಿ ಬಳಸ್ಕೊಂಬಂದಿದ್ದ ರೀತಿ ಇದೆಯಲ್ಲ, ಪ್ಲಸ್ ಆ ಪಿಕ್ಚರಲ್ಲಿ ಮದರ್ ಲವ್ ಕೂಡ ಇದಕ್ಕೆ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡಿರ್ತಾರೆ. ಅಷ್ಟು ದೊಡ್ಡ ಆಕ್ಷನ್ ಪಿಕ್ಚರಲ್ಲಿ ನಮ್ಗೆ ಇವೆರಡು ನೆನಪಾಗ್ತಾನೆ ಇರುತ್ತೆ ಸಿನಿಮಾದಲ್ಲಿ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಲವ್, ವ್ಯಾಲ್ಯೂ ಆಫ್ ಲವ್ ಅಂದರೆ ಅದೇ ಅನ್ಸೋದು ನನಗೆ. ಅದು ತುಂಬ ಖುಷಿ ಕೊಡುವಂಥದ್ದು. ಅದರ್ವೈಸ್ ಓವರ್ ಆಲ್ ನಮಗೆ ದಿಸ್ ಆರ್ ಆಲ್ ಫಿಲಿಮ್ಸ್ ವಿಚ್ ಹಸ್ ಟೇಕನ್ ಅಸ್ ಟು ಒನ್ ಲೆವೆಲ್ ಆ್ಯಂಡ್ ಈ ನಾಸ್ಟಾಲಜಿಕ್ ಮೂಮೆಂಟ್ಸ್ ಥರ ಒಂದು ಸೆಕೆಂಡ್ ಮತ್ತೆ ವಾಪಸ್ ಕರ್ಕೊಂಡಾಗ ನಮ್ಮನ್ನು ಥಿಯೇಟ್ರಿಗೆ ನೆನಪಿಸುತ್ತೆ. ಅಂದರೆ ದಟ್ ಈಸ್ ದಿ ಚರಿಷ್ಮಾ ಆಫ್ ಫಿಲಿಮ್, ದಟ್ ಈಸ್ ದ ಮ್ಯಾಜಿಕ್ ಆಫ್ ಫಿಲಿಮ್ಸ್ ವಿಚ್ ಸ್ಟಿಲ್ ಟ್ರಿಗರ್ಸ್ ಇನ್ ದಿ ಆರ್ಟ್ಸ್ ಆಫ್ ದ ಪೀಪಲ್ ಅನ್ನೋದಕ್ಕೆ KGF ಈಸ್ ಒನ್ ಮೋರ್ ಫಿಲ್ಮ್. ಓಕೆ, ಲವ್ಲಿ ಸರ್. ಈಗ ರಾಕಿ ಬಾಯ್ ಸ್ಟೈಲಲ್ಲಿ ಒಂದು ರೊಮ್ಯಾಂಟಿಕ್ ಡೈಲಾಗ್ ಹೇಳಿ. ರೊಮ್ಯಾನ್ಸ್ 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 ಐ ಡೋಂಟ್ ಲೈಕ್ ಇಟ್. ಐ ಅವಾಯ್ಡ್ ಬಟ್ ರೊಮ್ಯಾನ್ಸ್ ಬಟ್ ಮೀ. ಇವಾಗ ರಾಕಿ ಬಾಯ್ ನೀನು. ನಾನ್ ರಾಕಿಬ್, ನಾನು ನೀನ್ ಮಾತಾಡ್ಬೇಡ, ನೀನು ಸ್ಟಾರ್ಟ್. ರೋಮ್ಯಾನ್ಸ್ ಮಿಮಿಕ್ರಿ ಇಲ್ಲ ಮಾಡ್ಲಾ ಮೇಡಮ್? ಏನೋ ಮಾಡ್ಬಿಟ್ಟು ಬೇಗ ಹೋಗ್ಬಿಡು. ಮಾಡು. ರೊಮ್ಯಾನ್ಸ್ 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 ಐ ಡೋಂಟ್. ನನ್ನ ಮಕ್ಕಳ ರೊಮ್ಯಾನ್ಸ್ ಪದಾನೇ ಹಾಳು ಮಾಡಾಕ್ಬಿಟ್ರಿ, ಹಾಳಾಗ ಹೋಗ್ರಿ ಎಲ್ಲರೂ. ಈಗ ಇಬ್ರಲ್ಲಿ ಒಬ್ರು ಯಾರನ್ನ ಕರೆಕ್ಟ್ ಆಗಿ ಹೇಳಿ ಡೈಲಾಗ್. ಯಾರು ಹೇಳ್ತೀರಾ? ನಾನು ಹೇಳ್ತೀನಿ ಅಣ್ಣ. ನೀನು ಹೇಳ್ತೀಯಾ? ಸರಿ, ಹಂಗಾರೆ ಭುವನೇಶ್ ಹೇಳು. ಹೇಳಿ, ನೀಟಾಗಿ ಹೇಳಿ. ಎಷ್ಟೇನೆ ಚೇಂಜ್ ಮಾಡಪ್ಪ ಬೋಲಿ ಅಂತ. ಏ ಹಾಳ್ ಮಾಡ್ಬೇಡ್ರು. ಇಲ್ಲ, ಇದು ಸುಮ್ಮನೆ ತಡೀರಿ. ಸುಮ್ಮನಿರು. ಈಗ ನೋಡಿ, ಇದು ಮೋಹಕ್ ಅಂತಾರೆ. ಇದು ರೆಡಿ. ರೊಮ್ಯಾನ್ಸ್ 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 ಐ ಡೋಂಟ್ ಲೈಕ್ ಇಟ್. ಐ ಅವಾಯ್ಡ್ ಬಟ್ ರೊಮ್ಯಾನ್ಸ್ ಅಟ್ ಮೀ. ಈಗ ನನ್ಗೆ ಅರ್ಥ ಆಯ್ತು. ಅವ್ನಿಗೆ ತೊಂದರೆ ಆಗ್ತಾ ಇದ್ದಿದ್ದು ಹೇರ್ ಸ್ಟೈಲ್. ಮುಂದೆ ಬರ್ತಿತ್ತು, ಸಮಸ್ಯೆ ಆಗ್ತಿತ್ತು. ಇದೊಂಚೂರು ಹಿಂದೆ ಆಗ್ತಿದ್ದಂಗೆ KGF ಅಲ್ಲಿ ಚಿನ್ನ ಸಿಕ್ತದೆ ಅಂದ್ರೆ ವಿಜ್ಞೆ ಸಿಕ್ಬಿಡ್ತಲ್ಲೋ. ಅಣ್ಣ ನನ್ಗ ಬೇಗ ಹೇಳ್ಬಿಡು, ನೀನು ಹೇಳ್ಬಿಡು. ನೀನ್ ಬಂದು ತುಂಬಾ ಚೆನ್ನಾಗಿ, ಅದ್ಭುತವಾಗಿತ್ತು ನಿನ್ನ ಒಂದು ಎಂಟ್ರಿ. ಈ ಒಂದು ಯಶಸ್ಸಿನ ಗಾಥೆಯಿಂದ ನಿನ್ನ ಬೀಳ್ಕೊಡ್ತಾ ಇದ್ದೀನಿ. ಯಾಕೆ ಬಂದೆ? ಒಂದು ನಿಮಿಷ ಕರೆಕ್ಟ್ ಆಗಿ. ಕಾಸ್ಟ್ಯೂಮರ್ ಬಾಡಿಗೆ ಕೊಟ್ಟು ವಾಪಸ್ ತಗೊಂಡೋಗಕ್ಕೆ ಬಂದ ಅವನು ತಗೊಂಡೋಗಿ ಕೊಟ್ಟನ ವಾಪಸ್ಸು. ಯಾವ್ದು 10 ಡೈಲಾಗ್ ಹೊಡೆದಿ ಪಂಚ್ ಮಾಸ್ಟರ್ ಅದವನೆಲ್ಲ ನಾನು ಹೊಡೆದಿರೋ 10 ಡೈಲಾಗು ಪಂಚೆ. ಬಾಯ್ ಬರ್ಲಣ್ಣ. ನೋಡಪ್ಪ, ಯೋಚನೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಪಾ. ಈ ಒಂದು ಪ್ರಯತ್ನಕ್ಕೆ ಇದೇ ತರ ಚಪ್ಪಾಳೆ ಸಿಗ್ತಾ ಇರಲಿ ಅಂತ ಹೇಳ್ತಾ ನಿಮ್ಮಲ್ಲಿ ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ರಾಮಾಚಾರ್ಯ ಮುಗ್ಧ ಪ್ರೇಮ ಕಥೆಯನ್ನು ತೋರಿಸೋದಕ್ಕೆ ವೇದಿಕೆ ಮೇಲೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಡ್ರೋನ್ ಪ್ರತಾಪ್ ಅಂಡ್ ಮೆಂಟರ್ ವಿಶಾಲ ಮನಸ್ಸಿನ ಹೆಲಿಕಾಪ್ಟರ್ ಗಗನ.
ಅರಮನೆ ಎಷ್ಟ್ ಚೆನ್ನಾಗೈತೆ. ಐ ಇಷ್ಟ್ ದೊಡ್ಡ ಅರಮನೆ. ಹಾ ದಪ್ ದಪ್ ನಾಸ್ಗೆ. ಐ ಚೆನ್ನಾಗೈತೆ ಚೆನ್ನಾಗೈತೆ. ಐ ದಪ್ ದಪ್ ನಾಸ್ಗೆ ಗೊಂಬೆ. ಐ ಐ ಐ ಯಾಕೆ ಕಣ್ಮುಚ್ಕೊಂಡೆ? ಕಿವಿ ತಕ್ಕೊಂಡೇ ಇದೀನಲ್ಲ, ಹೇಳಿ ಕೇಳಿಸುತ್ತೆ. ಅಯ್ಯೋ ಕಣ್ ತೆಗಿ. ಇಲ್ಲ, ಈ ಮನೇಲಿ ಕೆಲಸ ಮಾಡ್ಬೇಕು ಅಂದ್ರೆ ಕಿವಿ ತಕ್ಕೊಂಡಿರ್ಬೇಕು, ಕಣ್ಣು ಮುಚ್ಕೊಂಡಿರ್ಬೇಕು ಅಂತ ಯಜಮಾನ್ರು ಹೇಳವ್ರೆ. ಹಾಗಂದ್ರೆ ಏನಂತ ಗೊತ್ತಾ ನಿನ್ಗೆ? ಇಲ್ಲ ಗೊತ್ತಿಲ್ಲ, ಏನರ್ಥ? ಕೆಟ್ಟದನ್ನ ನೋಡ್ಬಾರ್ದು, ಒಳ್ಳೇದನ್ನ ಮಾತ್ರ ಕೇಳಿಸ್ಕೋಬೇಕು ಅಂತ ಅರ್ಥ. ಐ ನೀವು ನಮ್ಮ ಅಮ್ಮನಂಗೆ ಚೆನ್ನಾಗೆ ಮಾತನಾಡ್ತೀರಾ. ರಾಮಾಚಾರಿ, ಹಾ? ನನ್ನನ್ನ ಇವತ್ತು ನದಿ ಹತ್ರ ಸುತ್ತಾಡಕ್ ಕರ್ಕೊಂಡು ಹೋಗ್ತೀಯಾ? ಗಾಡಿ ಕಟ್ಲಾ? ಹೇ, ಗಾಡಿ ಎಲ್ಲ ಬೇಡ. ಮತ್ತೆ ನನ್ ಗಾಡಿ ಇದೆ, ಹೋಗೋಣ. ನಿನ್ ಗಾಡಿನಾ? ಇಲ್ಲ, ರೆಡಿ. ಡ್ರ್ ಪಂ ಪಂ ಅದೇ. ಹಾಡಿದ್ದು ಕುಂದಿದ್ದೆಲ್ಲ ಆಗಿದ್ರೆ ಮನೆಗೆ ಹೋಗುವ, ನಿಮ್ಮ ಅಣ್ಣಂದ್ರು ಕಾಯ್ತಾ ಇರ್ತಾರೆ. ರಾಮಾಚಾರಿ, ಇಲ್ಲಿಗೆ ಬಂದಿದ್ದ ವಿಷಯ ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣಂದ್ರಿಗೆ ಗೊತ್ತಾಗಬಾರ್ದು. ಹಾ, ನಿಮ್ಮ ಅಣ್ಣಂದ್ರಿಗೆ ಹೇಳಲೇ ಇಲ್ವಾ ನೀವು ಈ ವಿಷಯನ? ಹೇಳಿದ್ರೆ ನನ್ ಮೇಲೆ ಆಣೆ. ಸರಿ ಹೋಯ್ತಿದ್ದು. ನಿಮ್ಮ ಅಣ್ಣಂದ್ರಿಗೆ ಏನಾದ್ರು ಈ ವಿಷಯ ಗೊತ್ತಾದ್ರೆ ನನ್ನ ಹೊಡೆದಾಕ್ಬಿಡ್ತಾರೆ. ನೀವು ಬೇಡ, ನಿಮ್ ಕೆಲ್ಸನೂ ಬೇಡ, ಏನು ಬೇಡ ನಂಗೆ. ನಾನ್ ರಾಮಾಚಾರಿ. ಹೋಗ್ತೀನಿ. ಆಹಾರನ್ನ ಮದುವೆ ಅಂತೆ, ಓಹರನ್ನ ಮದುವೆ ಅಂತೆ, ಆಹಾರನ್ನ ಮದುವೆ ಅಂತೆ, ಓಹರನ್ನ ಮದುವೆ ಅಂತೆ, ಎಲ್ಲರಿಗೂ ಟಾಮ್ ಟಾಮ್ ಟಾಮ್. ಓ, ಇಬ್ರು ಓಡೋಗಿ ಮದುವೆ ಆಗ್ತಿದ್ದೀರಾ? ಕಳ್ಳ ಕಳ್ಳ ಕಳ್ಳ. ಹುಚ್ಚ ಹೋಗಲ್ಲೋ. ದೊಡ್ಡವ್ರ ಮನೆಯಲ್ಲಿ ಮದುವೆಗೆ ಹೋಗ್ತಾ ಇಲ್ವಾ? ಹೋಗಲ್ಲೋ ಹುಚ್ಚ. ದೇವಸ್ಥಾನಕ್ಕೆ ಹೋಗಿ ತಾಳಿ ಕಟ್ಕೋಬಿಡಿ, ಅದಾದ್ಮೇಲೆ ದೊಡ್ಡವ್ರ ಮುಂದೆ ನಿಂತ್ಕೋಬಿಡಿ, ಏನು ಮಾಡಕ್ಕಾಗಲ್ಲ. ತಗೋ, ಅವಳು ಕುತ್ತಿಗೆಗೆ ತಾಳಿ ಕಟ್ಟು, ಮದುವೆ ಆಗೋಗುತ್ತೆ. ಆಹಾರನ್ನ ಮದುವೆ ಅಂತೆ. ಎಲ್ಲಿ ಇದನ್ ಕಟ್ಬಿಟ್ರೆ ಮದ್ವೆ ಆಗೋಗುತ್ತಾ? ಹಾ, ಇದನ್ ಕಟ್ಟಿದ್ರೆ ಏನ್ ಮದ್ವೆ ಆಗಲ್ಲ. ಮದ್ವೆ ಅಂದ್ರೆ ಏನ್ ಗೊತ್ತಾ? ಎಲ್ರು ಊಟಕ್ಕೆ ಕರಿಬೇಕು, ಚಪ್ರ ಹಾಕಿಸ್ಬೇಕು, ಊರ್ ತುಂಬಾ ಮೆರವಣಿಗೆ ಮಾಡ್ಬೇಕು, ಅವಾಗ್ಲೇ ಮದ್ವೆ. ಇಲ್ಲ, ಈ ತಾಳಿ ಕಟ್ಟು ಮದುವೆ ಆಗೋಗುತ್ತೆ. ಇಲ್ಲ ಕಣ, ಹೋಗಲ್ಲ. ಆಹಾರನ್ನ ಮದುವೆ ಏನೋ ಅಂತೆ. ಮಾತಾಡ್ತಾನೆ. ಆಹಾರನ್ನ ಮದುವೆ ಅಂತ. ತಗೊಳ್ಳಲ್ಲ, ಇಟ್ಕೊಂಡು ಹೋಗಿದ್ದ. ರಾಮಾಚಾರಿ, ನಮ್ಮ ಅಣ್ಣಂದ್ರು ನಿನಗೆ ಹೊಡಿಬಾರ್ದು ಅಂದ್ರೆ ಇದನ್ನ ನನ್ನ ಕುತ್ತಿಗೆ ಕಟ್ಟಿ 3 ಗಂಟೆ ಹಾಕು. ಇದು ನಿಮ್ ಕುತ್ತಿಗೆ ಕಟ್ಬಿಟ್ರೆ ನಿಮ್ಮ ಅಣ್ಣಂದ್ರೆ ನಂಗೆ ಹೊಡಿಯೋದಿಲ್ವಾ? ಅದಕ್ಕೆ ತಾನೇ ಹೇಳಿದ್ದು 3 ಗಂಟು ಅಂತ. ಒಂದೊಂದು ಗಂಟು ಒಬ್ಬ ಬಣ್ಣಂಗೆ. ಸರಿಯಾಗಾದ್ರೆ ಈಗಲೇ ಕಟ್ಬಿಡ್ತೀನಿ. ಇದು ನಿಮ್ ದೊಡ್ಡ ಅಣ್ಣಂಗೆ, ಇದು ನಿಮ್ 2ನೇ ಅಣ್ಣಂಗೆ, ಇದು ನಿಮ್ 3ನೇ ಅಣ್ಣಂಗೆ. ಆಯ್ತು, 3 ಕಟ್ ಆಯ್ತು. ಇನ್ಮೇಲೆ ಆ ಅಣ್ಣ ಅಂದ್ರೆ ನಂಗೆ ಹೊಡಿಯೋದಿಲ್ಲ. ದಾಗಬಿಡಿ. ನಾವು ನಿಮ್ನೆ ನೋಡ್ಕೊಂಡ್ ಬಂದೆ, ನೀವು ಇಲ್ಲಿ ಕೂತಿದ್ದೀರಾ. ನಿಮ್ಮ ಮದ್ವೆ ಆಗ್ಬೇಕಾರೋ ಗಂಡು ಹೆಂಗಿರ್ಬೇಕು ಅಂತ ನಾನು ನೋಡಕ್ ಹೋಗಿದ್ದೆ. ಅಲ್ಲಿ ಹುಡುಗ ಒಂಚೂರು ಚೆನ್ನಾಗಿರ್ಲಿಲ್ಲ. ನೀವು ನೋಡಿದ್ರೆ ಚಿನ್ನದ ಗೊಂಬೆ ಇದ್ದಂಗಿದ್ದೀರಾ, ಅವ್ನ್ ನೋಡಿದ್ರೆ ರಾಗಿ ಮುದ್ದೆ ಇದ್ದಂಗ ಅವನೇ. ನಿಮ್ಗವ್ರಿಗೂ ಸರಿ ಒಂದಲ್ಲ. ನನ್ನ ಯಜಮಾನ್ರಿಗೆ ಹೇಳ್ಬಿಟ್ಟೆ, ನಮ್ಮ ನಂದಿನಿ ಅಮ್ಮವ್ರಿಗೆ ನೀವು ಅಂತ ಗಂಡನ್ನ ಹುಡುಕ್ಬೇಡಿ, ಸರಿ ಹೋಗಲ್ಲ ಅಂತ. ರಾಮಾಚಾರಿ, ಮನೇಲಿ ಯಾರೂ ಇಲ್ಲ. ಇವತ್ತು ಭೀಮ್ ಅಮಾವಾಸ್ಯೆ. ನಂಗೆ ಅಮಾವಾಸ್ಯೆ ಗೊತ್ತು. ಈ ರಾಮನ್ಗೊಂದು ಭೀಮನ್ಗೊಂದು ಇದ್ಯಾವಾಗಿಂದ ಅಮಾವಾಸ್ಯೆ? ಭೀಮ್ನ ಅಮಾವಾಸ್ಯೆ ದಿನ ಏನ್ ಮಾಡ್ತಾರೆ ಸರಿ? ಹೆಂಡ್ತಿ ಅಂದ್ರು ತನ್ನ ಗಂಡನ ಆಯುಷ್ ಜಾಸ್ತಿ ಆಗ್ಲಂತ ಮುತ್ತೈದೆಯರ ಆಶೀರ್ವಾದ ಪಡಿತಾರೆ, ತಾಳಿಗೆ ಪೂಜೆ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾರಾ? ರಾಮಾಚಾರಿ, ನಮ್ಮ ಅಣ್ಣಂದ್ರು ನಾನು ಮದುವೆ ಆಗೋ ಹುಡುಗನ್ ಕರ್ಕೊಂಬಂದು ನನ್ನ ಮುಂದೆ ನಿಲ್ಸೋಕ್ಕೂ ಮುಂಚೆ ನಾನು ಮದುವೆ ಆಗಿರೋ ಹುಡುಗನ್ನ ಅವ್ರ ಮುಂದೆ ನಿಲ್ಲಿಸ್ಬೇಕು. ಮದುವೆ ಅಂದ್ರೇನು, ತಾಳಿ ಅಂದ್ರೇನು ಅಂತ ಗೊತ್ತಿಲ್ಲದೆ ಇರೋ ನಿನಗೆ
ಅದ್ರ ಬಗ್ಗೆ ಅರ್ಥ ಮಾಡಿಸ್ಬೇಕು. ನನ್ನ ಜೊತೆ ಬಾ. ನಾ ಬರಲ್ಲ. ಬಾ. ಎಲ್ಲಿಗೆ? ಬಾ ಅಂದೆ ತಾನೆ. ಈ ದೇವ್ರ ಮುಂದೆ ನಿಂತು ಹೇಳ್ತಾ ಇದ್ದೀನಿ ರಾಮಾಚಾರಿ, ಅವತ್ತು ಆ ಹುಚ್ಚ ಕೊಟ್ಟಿದ್ದು ಸಾಧಾರಣವಾದ ದಾರ ಅಲ್ಲ, ಒಂದು ಹೆಣ್ಣಿನ ಜೀವನಾನ. ನೀನು ನನಗೆ ಕಟ್ಟಿದ್ದು ಬರೀ ಅರ್ಶನದ ದಾರ ಅನ್ಕೊಂಡ್ಯಾ? ಅದು ತಾಳಿ ರಾಮಾಚಾರಿ. ಯಾರು ಏನೇ ಮಾಡ್ಲಿ ನನ್ನಿಂದ ನಿನ್ನ ಯಾರೂ ದೂರ ಮಾಡಕ್ಕಾಗಲ್ಲ. ಬಾ ರಾಮಾಚಾರಿ, ನಿಮ್ಮ ಮನೆ ಕರ್ಕೊಂಡೋಗು. ಬಾ. ನಮ್ಗಾಗಿರೋದು ಮದ್ವೆನೂ ಅಲ್ಲ, ಏನೂ ಅಲ್ಲ. ನೀನ್ ನನ್ನ ಹೆಂಡ್ತಿನೂ ಅಲ್ಲ, ನಾನು ನಿನ್ ಗಂಡನೂ ಅಲ್ಲ. ನಾನ್ ಬರಲ್ಲ, ನನ್ನ ಮದ್ವೆ ಅಲ್ಲ ಇದು. ನಾನು ಹೋಗ್ತೀನಿ. ನಾನ್ ಬರಲ್ಲ. ಏನಾಯ್ತು? ರಾಮಾಚಾರಿ ಯಾವ ಊರಿನ ರಾಮಾಚಾರಿ? ಮಂಡ್ಯ ರಾಮಾಚಾರಿ. ಮಂಡ್ಯ ರಾಮಾಚಾರಿ ಎಲ್ಲ ಓಕೆ, ಲಾಸ್ಟ್ ಅಲ್ಲಿ ತಬ್ಕೊಂಡಿದ್ದಕ್ಕೆ ಯಾಕೆ ಹಂಗಾಗ್ಬಿಟ್ಟೆ? ಅವರು ಜಸ್ಟ್ ಹಿಂಗೆ ಮೆತ್ತಗಿಟ್ಕೋತೀನಿ ಅಂತ ಹೇಳಿದ್ರು. ಗಟ್ಟಿಗಿಟ್ಕೊಂಡ್ಬಿಟ್ರು. ಸ್ವಲ್ಪ ಒಳಗಡೆ ಸುಮ್ಮನೆ ರೀ. ಒಂದ್ ನಿಮಿಷ, ಏನಪ್ಪ? ಒಂದ್ ಸ್ವಲ್ಪ ಒಳಗಡೆ ಅದೇ ಏನು ಏನಾಯ್ತು? ಸ್ವಲ್ಪ ನಡ್ಕ ಬಂತಷ್ಟೇ. ಸ್ವಲ್ಪ ನಡ್ಕ ಬಂತು. ನೋಡಿ, ನಂದು ಟೆಲಿವಿಷನ್ ಅಲ್ಲೇ ಮದ್ವೆ ಆಗಿದ್ದು. ಇವತ್ತು ಇನ್ನೊಂದು ಮದ್ವೆ ನೋಡ್ಬಿಟ್ಟೆ. ಕಟ್ಟದ್ ಕಟ್ಟೆ 3 ಕಟ್ಬಿಟ್ಟಲ್ಲಪ್ಪ. ಇಲ್ಲ 2 ಕಟ್ಟಿದ್ದು. ಅದು ಬಿಚ್ಕೊಂಡು ಹೋಗ್ಬಿಡ್ತು ಸರ್. ಅಲ್ಲೊಂದು ಡೈಲಾಗ್ ಇತ್ತು, ಅದಕ್ಕೆ ನಾನೇ ಆನ್ಸ್ಪೆಟ್ ಇಂಪ್ರೂವೈಸೇಷನ್ ಮಾಡ್ಕೊಂಡು ಹೇಳಲಿಲ್ಲ. ಈ 3 ಗಂಟೆ ಯಾರಿಂದನೂ ಬಿಚ್ಚಕ್ಕಾಗಲ್ಲ ಅಂತಿತ್ತು. ಹಿಂಗೆ ಅಂದಿಟ್ಟಿಗೆ ಅದೇ ಕಡೆಗೆ ಬಂದ್ಬಿಡ್ತು, ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಒಳ್ಳೇದಾಯ್ತು. ಒಟ್ಟಲ್ಲಿ ಪ್ರತಾಪ್ ತಾಳಿ ಅಂತೂ ಕಟ್ಬಿಟ್ಟಿದ್ಯಾ. ಏನು ಮಾಡಕ್ಕಾಗಲ್ಲ ಇವಾಗ. ಯಾಕೆ? ಪರಿಹಾರ ಏನು? ಇಲ್ಲ ಸರ್, ಸುಮ್ಮನೆ ಅಂದ್ರು ಅವರೆಲ್ಲ. ಅಷ್ಟು ಜನ ಕನ್ನಡಿಗರು, ಕೋಟಿ ಕನ್ನಡಿಗರು ನೋಡ್ಬಿಟ್ಟಿದ್ದಾರೆ. ನಾನು ಕೇಳಿದೆ ಟೀಮ್ ಅವ್ರಿಗೆ, ಅವ್ರು ಸುಮ್ಮನೆ ಅಂತ ಹೇಳಿದ್ರು ಸರ್. ಅವ್ರು ಹೇಳ್ತಾರೆ. ನೋಡಿ ಇವಾಗ ಭರ್ಜರಿ ಬ್ಯಾಚುಲರ್ಸ್ ವೇದಿಕೆಯಲ್ಲಿ ತಾಳಿ ಕಟ್ಟಿದ ಡ್ರೋನ್ ಪ್ರತಾಪ್. ಮುಂದೇನು ಅಂತ ಚಿಂತಾಕ್ರಾಂತನಾಗಿರುವ ಡ್ರೋನ್ ಪ್ರತಾಪ್ ಮುಂದೆ ಏನು? ಮುಂದೆ ಏನಿಲ್ಲ ಸರ್. ಅವ್ರು ತುಂಬಾ ಪ್ರೊಫೆಷನಲ್, ಆತರ ಏನು ತಿಳ್ಕೊಳ್ಳಲ್ಲ ಅನ್ಕೊಂಡಿದ್ದೀನಿ. ಏನು ಅನ್ಕೊಳ್ಳಲ್ಲ. ಆಫ್ ಕೋರ್ಸ್ ಐ ಆಮ್. ಆದ್ರೂ ಪರವಾಗಿಲ್ಲ. ನಿಜವಾಗ್ಲೂ ನಾನು ರಾಮಾಚಾರಿ ಸಿನಿಮಾನ ಕಮ್ಮಿಯನ್ನು 45 ಸಲ ನೋಡಿದ್ದೀನಿ. ಬಟ್ ಆದ್ರೂ 46ನೇ ಸಲ ಹೊಸ ರಾಮಾಚಾರಿ ನೋಡ್ದಂಗಿತ್ತು ನನಗೆ. ಒಂಥರ ಮಜಾ ಆಯ್ತು. ಆಕ್ಚುಲಿ ಯಾಕೆ ಇದೇ ಮೂವಿನ ಆಯ್ಕೆ ಮಾಡ್ಕೊಂಡ್ರಿ? ಹೋದ್ಸಲ ಹೇಳಿದ್ದೆ ನಂಗೆ ತುಂಬಾ ಇಷ್ಟ ಫಿಲ್ಮ್ ಅಂತ. ಹಳ್ಳಿಲೆಲ್ಲ ನಮ್ಮ ಊರಲ್ಲಿ ತುಂಬಾ ನೋಡ್ತಾರೆ, ಆದ್ರೆ ಎಷ್ಟು ಸಲ ನೋಡಿದ್ರು ಬೇಜಾರಾಗದಿರೋ ಈ ಸಿನಿಮಾದಿಂದ ಏನ್ ಅರ್ಥ ಆಯ್ತು ನಿಮ್ಗೆ? ಅಂದ್ರೆ ಒಂದು ನೈಜವಾದ ಪ್ರೇಮ ಕಥೆ ಅಂತ ಸರ್. ಅಂದ್ರೆ ಪ್ರೀತಿಗೆ ಒಂದು ವಿದ್ಯೆ ಆಗ್ಲಿ ಏನು ಅಡ್ಡ ಬರಲ್ಲ ಒಬ್ಬ ವ್ಯಕ್ತಿ ಇಷ್ಟ ಆದ್ರೆ ಅಂತ ಸರ್. ನಿಜ, ರವಿ ಸರ್ ಇಷ್ಟು ಸೀರಿಯಸ್ ಆಗಿ ಹೇಳಿರಲಿಲ್ಲ ಈ ಸಿನಿಮಾ. ಆದ್ರೂ ನಂಗೆ ಸಿಕ್ಕಿಟ್ಟು ನೋಡಿದ ತಕ್ಷಣ ಅನ್ಸಿದ್ ಒಂದೇ, ಏನ್ ಚೆನ್ನಾಗಿತ್ತು, ಬಲ್ ಚೆನ್ನಾಗಿತ್ತು. ಡೈರೆಕ್ಟ್ ಆಗಿ ಒರಿಜಿನಲ್ ರಾಮಾಚಾರಿ, OG ರಾಮಾಚಾರಿ ಅವ್ರನ್ನ ನೀವೇ ಕೇಳ್ಬಿಡಿ ಹೆಂಗ್ ಅನಿಸ್ತು ಅಂತ. ಸರ್ ಹೆಂಗಿತ್ತು ಸರ್ ರಾಮಾಚಾರಿ? ನಮ್ದು ತುಂಬಾ ಹತ್ರ ಕಣ ನಮಗೆ. ಚೇಂಜ್ ಓವರ್ ಅಂದ್ರೆ ಈ ಸಿನಿಮಾ ಮರೆಯೋಕೆ ಆಗೋದಿಲ್ಲ. ತುಂಬಾ ಎಮೋಷನಲ್. ಈ ಶಾಂತಿ ಕ್ರಾಂತಿ ಸಿನಿಮಾ ಮುಗಿದು ರೆಡಿ ಆಗಿದೆ. ನನಗೇನೋ ಆ ಸಿನಿಮಾ ಹೋಗಲ್ಲ, ಹಿಟ್ ಆಗಲ್ಲ ಅನ್ನೋದು ನನ್ನ ಮನಸ್ಸಿಗೆ ತುಂಬಾ ಗೊತ್ತಾಗ್ತಾನೆ ಇದೆ. ಇದು ಯಾಕೋ ನಾನು ಅನ್ಕೊಂಡಂಗೆ ಬರಲ್ಲ, ಈ ಸಿನಿಮಾ ಇದು ರಿಸಲ್ಟ್ ಬರಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಅಂಡ್ ನಮ್ಮ ಫಾದರ್ ಹಾಸ್ಪಿಟ್ಲಲ್ಲಿ ಇದ್ದಾರೆ. ಪಾಕೆಟಲ್ಲಿ 35,000 ರೂಪಾಯಿ ದುಡ್ಡಿದೆ. ಆ ಟೈಮಲ್ಲಿ ಏನಾದ್ರೆ ಹೆಚ್ಚು ಕಡಿಮೆ ಆದರೆ ಫಾದರ್ನ ಕಾಪಾಡ್ಕೊಳಕ್ ಆಗಲ್ವೇನೋ, ಆ ಥರ ಪರಿಸ್ಥಿತಿ ತಂದ್ಬಿಡುತ್ತೇನೋ ಜೀವನ ಅನ್ನೋ ಭಯಕ್ಕೆ ಏನಾರು ಒಂದು ಸಿನಿಮಾ ಮಾಡಿ ಇಮ್ಮಿಡಿಯೇಟ್ ಆಗಿ ಒಂದು ಸಿನಿಮಾ ಮಾಡಿ ಒಂದು ದುಡ್ಡನ್ನ ಸ್ವಲ್ಪ ರೈಸ್ ಮಾಡ್ಕೊಂಡು ಸ್ವಲ್ಪ ನಾಳೆ ಏನಾದ್ರು ಅದಂದ್ರೆ ಅಪ್ಪನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದು ಅಟ್ಲೀಸ್ಟ್ ದುಡ್ಡು ಇರಬೇಕು ಅನ್ನೋದಕ್ಕೋಸ್ಕರ ಒಂದು ದಿವಸದಲ್ಲಿ ಡಿಸೈಡ್ ಮಾಡಿ ಈ ಸಿನಿಮಾನ ಚೆನ್ನೈಗೆ ಹೋಗಿ ರೈಟ್ಸ್ ಪರ್ಚೇಸ್ ಮಾಡಿ ನನ್ನ ಫ್ರೆಂಡ್ 65,000 ರೂಪಾಯಿ ಕೊಟ್ಟು ಈ ಸಿನಿಮಾ 1 ಲಕ್ಷ ರೂಪಾಯಿ ರೈಟ್ಸ್ ತೊಗೊಂಬಂದಿದ್ದು. ಸಿನಿಮಾ ಖುಷಿನೇ ಕೊಡಿಸಿದ್ದೆ ಈ ಸಿನಿಮಾಗೆ. 45-50 ಡೇಸ್ ಸಿನಿಮಾ ಮುಗಿಸಿ ರಿಲೀಸೇ ಮಾಡ್ಬಿಟ್ವಿ ನಾವು. ಬಿಫೋರ್ ಶಾಂತಿ ಕ್ರಾಂತಿ ರಿಲೀಸ್ ಮಾಡಬೇಕು. ಆ್ಯಂಡ್ ನಮ್ಮ ಅಪ್ಪನಿಗೆ ಹೇಳಿದ್ದೆ ನಾನು, ವಾಟ್ ಎವರ್ ಇಟ್ ಈಸ್ ಯು ವಿಲ್ ಸಿ ದಿ ಸಕ್ಸಸ್ ಆಫ್ ರವಿಚಂದ್ರನ್ ಬಿಫೋರ್ ಯು ಲೀವ್ ದಿಸ್ ವರ್ಲ್ಡ್ ಅಂತ ಹೇಳಿದ್ದೆ ನಾನು. ನೀವು ಪ್ರಪಂಚದಲ್ಲಿ ನಿಮಗೆ ಸಕ್ಸಸ್ ತೋರಿಸ್ಲೇಬೇಕು. ಆಮೇಲೆ ನಾನು ಕಾಪಾಡೋಕ್ಕಾಗದಿರೋ ಅಂಥ
ಮಗ ಆಗ್ಬಾರ್ದು ಅನ್ನೋದು ತಲೆಯಲ್ಲಿ ತುಂಬ ಕೂತಿತ್ತು. ಸೊ ಅವಾಗ ಈ ಸಿನಿಮಾ ಬರೀ 1 ಲಕ್ಷ ರೂಪಾಯಿ ನನ್ನ ಜೋಬಲ್ಲಿ ದುಡ್ಡಿದ್ದು. ಬಟ್ ಹಂಗೆ ಡಿಸ್ಟ್ರಿಬ್ಯೂಟರ್ಸ್ ಎಲ್ಲ ಸೇರಿ ಈ ಸಿನಿಮಾ ಮಾಡಿದಂಥ ಸಿನಿಮಾ. ಮಾಲಾಶ್ರೀ ಕ್ಯಾರೆಕ್ಟರ್ ಬರೀ 12 ದಿವಸ ಆ್ಯಕ್ಟ್ ಮಾಡಿದ್ದೆ ಈ ಸಿನಿಮಾದಲ್ಲಿ. ನಾನು ಒಂದೊಂದು ಸಾಂಗ್ 10 ದಿವಸ ತೆಗಿಯೋನು. ಇದರಲ್ಲಿ 3 ಸಾಂಗ್ 5 ದಿವಸ ತೆಗೆದಿದ್ದೆ ನಾನು. ವಿತಿನ್ 5 days 3 ಸಾಂಗ್ಸ್ ಫಿನಿಶ್ ಮಾಡಿದ್ವಿ. ಅಂದರೆ ಆ ಸ್ಪೀಡಲ್ಲಿ ಈ ಸಿನಿಮಾನ ಡೇ ಆ್ಯಂಡ್ ನೈಟು. ನನಗೆ ಫಸ್ಟ್ ಆಫ್ ಆಲ್ ನಾನು ಪ್ಲೇ ಬಾಯ್ ಕ್ಯಾರೆಕ್ಟರ್ ಅವಾಗ ಪ್ರೇಮ್ ಲೋಕ, ರಣಧೀರ ಬಂದಿದ್ದ ಸಿನಿಮಾಗಳೆಲ್ಲ ಸ್ವಲ್ಪ ಪ್ಲೇ ಬಾಯ್ ಆ ಥರ ಜೋವಿಯಲ್ ಕ್ಯಾರೆಕ್ಟರ್ಸ್ ಮಾಡ್ಕೊಂಡ್ ಬಂದವನು. ಸಡನ್ ಆಗಿ ಪಂಚೆ ಹಾಕೊಂಡು ಬಂದಿದ್ದು ಸಿನಿಮಾ. ಈ ಪಂಚೆ ನನ್ನನ್ನ ಇನ್ನೊಂದು ಲೆವೆಲ್ ಕರ್ಕೊಂಡು ಹೊರಟೋಯ್ತು. ಈ ಪಂಚೆ ಹಾಕಿದ್ರೆ ರವಿಚಂದ್ರನ್ ಇನ್ನೊಂದು ರವಿಚಂದ್ರನ್ ಅನ್ನೋದು ಇಮೇಜ್ ಕ್ರಿಯೇಟ್ ಆಗಿ ನನ್ನ ಬದುಕಿಸಿದಂತ ಸಿನಿಮಾ ಇದು. ಇದನ್ನ ಈ ಸಿನಿಮಾ ಯಾವತ್ತೂ ಮರೆಯಕ್ಕಾಗಲ್ಲ. ಇದರಲ್ಲೇ ಫಸ್ಟ್ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ದು ನಾನು. ಅಲ್ಲಿವರೆಗೆ ಡಬ್ಬಿಂಗ್ ಮಾಡಿರಲಿಲ್ಲ ನಾನು. ರಾಮಾಚಾರಿ ಫಸ್ಟ್ ಪಿಕ್ಚರ್ ನೀವು ನಿಮ್ಮ ವಾಯ್ಸ್ ನನ್ನ ವಾಯ್ಸ್ ಸ್ಟಾರ್ಟ್ ಆಗಿದ್ದು ರಾಮಾಚಾರಿ ಫಸ್ಟ್ ಪಿಕ್ಚರ್. ಡಬ್ಬಿಂಗ್ ಮಾಡಬೇಕು, ನಾನೇ ಸ್ಟಾರ್ಟ್ ಮಾಡ್ಬೇಕು ಅಂತ ಮಾಡಿದಂತ ಸಿನಿಮಾ. ಇನ್ನು ಕಮಿಂಗ್ ಬ್ಯಾಕ್ ಇಯರ್ ಯಾವುದೇ ಒಂದು ಮಾಡಿದ್ರು ಪ್ರಯತ್ನ ಇಂಪಾರ್ಟೆಂಟ್. ಚೆನ್ನಾಗಿ ಮಾಡಿದ್ರಿ, ಇಬ್ರು ಚೆನ್ನಾಗೇ ಮಾಡಿದ್ರಿ. ನಿನಗಿಂತ ಒಂದು ಸ್ಟೆಪ್ ಗಗನ ಚೆನ್ನಾಗಿ ಮಾಡಿದ್ಲು, ಕಾನ್ಫಿಡೆಂಟ್ ಆಗಿ ಮಾಡಿದೆ ನಿನಗೆ. ಬಟ್ ನಿನಗೆ ಇದು ಕಷ್ಟವಾದ ಕ್ಯಾರೆಕ್ಟರ್. ಯಾಕಂದ್ರೆ ಸಡನ್ ಆಗಿ ಒಬ್ಬ ಪೆದ್ದಂತರ ಆಕ್ಟ್ ಮಾಡೋದು ಅಷ್ಟು ಸುಲಭ ಅಲ್ಲ ಅದು. ರಾಜೇಂದ್ರ ಬಾಬು ಡೈರೆಕ್ಟರ್ನ ನೆನೆಸ್ಕೋಬೇಕು. ಯಾಕಂದ್ರೆ ನನಗೆ ಏನಾದ್ರೆ ಒಂದು ಸ್ವಲ್ಪ ಆಕ್ಟಿಂಗ್ ರವಿ ಹಿಂಗ್ ಮಾಡು ಹಿಂಗ್ ಚೆನ್ನಾಗಿರುತ್ತೆ ಅಂತ ಏನಾದ್ರು ಹೇಳ್ಕೊಟ್ಟಿದ್ರೆ ಕನ್ನಡ ಇಂಡಸ್ಟ್ರಿಲಿ ಅದು ರಾಜೇಂದ್ರ ಬಾಬು. ಸೊ ದಿಸ್ ಫಿಲಿಮ್ ಇಸ್ ಎ ಟರ್ನಿಂಗ್ ಪಾಯಿಂಟ್ ಫಾರ್ ರವಿಚಂದ್ರನ್. ಲೈಫಲ್ಲಿ ಪ್ರಾಬ್ಲಮ್ ಬಂದೇ ಬರುತ್ತೆ. ಎಂಥವನಾದ್ರೂ ಎಂಥ ಪರಿಸ್ಥಿತಿಲಾದ್ರೂ ಪ್ರಾಬ್ಲಮ್ ಬರುತ್ತೆ. ಬಟ್ ಡೋಂಟ್ ಸ್ಲೀಪ್ ವಿತ್ ದಿ ಪ್ರಾಬ್ಲಮ್, ರೈಸ್ ಅಪ್ ವಿತ್ ದಿ ಸೊಲ್ಯೂಷನ್ ಅಂತ ಹೇಳದ್ ನಾನು. ನೀವುಗಳು ಮಾಡ್ತಿರ್ಬೇಕಾದ್ರೂ ಕೂಡ ನಮ್ಗೆ ಇಡೀ ಫ್ಲಾಶ್ ಬ್ಯಾಕ್ ಕರ್ಕೊಂಡು ಹೊಟ್ಟೋಗ್ತಾರೆ. ಎಲ್ಗೋ ಹೊಟ್ಟೋಗ್ತಾ ಇದ್ದೀನಿ. 35 years ಬ್ಯಾಕ್ ಪ್ರತಿ ದಿವಸ ಅಶೋಕ್ ಹೋಟ್ಲಲ್ಲಿ ಹೋಗಿ ಡಿನ್ನರ್ ತಿಂತಾ ಇದ್ದೆ ನಾನು. ಆದ್ರೆ ಈ ಸಿನಿಮಾ ಮಾಡಕ್ ಮುಂಚೆ ಅಶೋಕ್ ಹೋಟ್ಲಲ್ಲಿ ತಿನ್ನಕ್ ಹೋದವನು ಪಾಕೆಟ್ ಅಲ್ಲಿ ನೋಡ್ಬಿಟ್ಟು 35,000 ರೂಪಾಯಿ ಇದೆ, ಇದ್ರಲ್ಲಿ ಯಾಕೆ ಇದು ಅಶೋಕ್ ಹೋಟ್ಲಲ್ಲಿ ತಿನ್ನೋದು, ಮನೇಲಿ ಇಡ್ಲಿ ತಿನ್ನೋಣ, ಈ ದುಡ್ಡು ನಾಳೆ ಏನಕ್ಕಾರ ಯೂಸ್ ಆಗುತ್ತೆ ಅಂತ ವಾಪಸ್ ಬಂದವ್ ನಾನು. ಸೊ ಆ ಥರ ನೆನಪಾಗುತ್ತೆ ಈ ಸಮಯ ಎಲ್ಲ. ವೆರಿ ಹಾರ್ಟ್ ಟಚಿಂಗ್ ಸಿನಿಮಾ ಇದು. ಆಮೇಲೆ ಈ ಸಿನಿಮಾ ನನಗೆ ಜೀವ ಕೊಟ್ಟಿದ್ದು ಅವತ್ತು ಖುಷ್ಬಿನ ರೈಟ್ಸ್ ಬಲವಂತ ಮಾಡಿ ಪಿ ವಾಸು ತಂದು ಕೊಟ್ಟಿದ್ದು. ಹೆಂಗೆ ಒಬ್ಬೊಬ್ಬರು ಸಂಬಂಧ ರಿಲೇಷನ್ಶಿಪ್ಸು ಎಲ್ಲ ಕೂಡ ಬಂದು ಈ ಸಿನಿಮಾ ಗೆಲುವು ಕೊಡುತ್ತೆ. ಕರ್ನಾಟಕ ನಮ್ಮನ್ನ ಪಂಚೆ ಕೊಡ್ತಾರೆ ಇಲ್ಲಿಂದ. ಆ ಪಂಚೆ ಇವತ್ತು ರವಿಚಂದ್ರ ಪಂಚೆ ಹಾಕಿದ್ರೆ ಅದೊಂದು ಟ್ರೆಂಡ್, ಅದೊಂದು ಸ್ಟೈಲ್ ಕ್ರಿಯೇಟ್ ಆಯ್ತಲ್ಲ. ಬಟ್ ಆಕ್ಚುಲಿ ನೀವು ಹೇಳಿದ್ರಿ ಸರ್ ಆಗ್ಲೇ ರಾಮಾಚಾರಿ ನಿಮ್ಮ ಬದುಕಿಸಿದಂತ ಸಿನಿಮಾ ಅಂತ. ಈ ಸ್ಕಿಟ್ ಮತ್ತೆ ನಿಮ್ಮನ್ನ ಬದುಕಿಸ್ತಾ ಸರ್? ನಾನು ಒಂದು ಪ್ರತಾಪಲ್ಲಿ ನೋಡಿದ್ದೇನು ಅಂದ್ರೆ ಅವ್ನು ಅಲ್ಲಿ ಕೂತ್ಕೊಂಡು ಡೈಲಾಗ್ ಸ್ಟಡಿ ಮಾಡ್ತಾನೆ. ಅದು ಆ ಜವಾಬ್ದಾರಿ ಇದೆಯಲ್ಲ ಅವನಿಗೆ, ಅದು ಆಯ್ತು. ಗಗನ ಆಸ್ ಯೂಶುವಲ್ ಅವಳು ಶಿ ಪುಟ್ಸ್ ಹರ್ ಆಲ್ ಹರ್ ಎಫರ್ಟ್ ಅವ್ನ ಕೈಲಿ ಮಾಡಿಸ್ಬೇಕು ಅನ್ನೋದು. ಗಗನನು ಚೆನ್ನಾಗೇ ಮಾಡಿದ್ಲು, ಇಬ್ರು ಚೆನ್ನಾಗೇ ಮಾಡಿದ್ರು, ಏನು ತೊಂದರೆ ಇಲ್ಲ. ಬಟ್ ಡ್ರೋನ್ ಒಳಗಡೆ ಒಬ್ಬ ಮುಗ್ಧ ರಾಮಾಚಾರಿ ಇದಾನೆ ಅಂತ ಕಂಡು ಬಂತ ಸರ್? ಹೊರಗಡೆನೆ ಮುಗ್ಧ ಇದ್ದಾನೆ, ಒಳಗಡೆ ಇಲ್ಲ ಅವನಿಗೆ. ಸರ್ ಒಂದು ರಿಕ್ವೆಸ್ಟ್ ಸರ್, ಆ ಯಾರಿವಳು 1-2 ಸ್ಟೆಪ್ ಮಾಡ್ತೀರಾ ಸರ್ ದಯವಿಟ್ಟು ಸರ್ ಪ್ಲೀಸ್? ಅಲ್ಲ, ನೀನು ಯಾರಿವಳಿ ಸ್ಟೆಪ್ ಮಾಡಿದ್ರೆ ಅದರಲ್ಲಿ ಮಾಲಾಶ್ರೀ ಅವರು ಓಡ್ ಬಂದು ತಪ್ಕೊಂಡು ಮುತ್ತು ಕೊಡ್ತಾರಲ್ಲ, ಆ ಸ್ಟೆಪ್ ನಾನು ಮಾಡ್ತೀನಿ. ಅಮ್ಮ ನಾನು ಮಾಡ್ಕೋತೀನಿ. ಏನು ನಿನಗೊಬ್ಬರಿಗೆ ಜಡ್ಜ್ ಅವರು? ನೀವು ಜಗಳ ಆಡ್ಕೊಳ್ಳಿ, ವಾಟ್ಸಪ್ ನಂಬರ್ ಕೊಡ್ತೀನಿ. ಇಲ್ಲ ಸರ್, ಪ್ಲೀಸ್ ಒಂದೇ ಒಂದು ಏನು ಸರ್ ಏನಾಯ್ತು? ಒಂಥರ ಆಯ್ತಲ್ಲ ಸರ್ ಇದು? ಅದು ಅವ ಖುಷಿಗೆ ಅಷ್ಟೇ ಕಣ. ಅದು ಯಾಕೆ ಹಂಗ ಅನ್ಕೋತೀಯ? ಹಂಗಂತೀರ? ಫ್ಯಾನ್ ಮೂಮೆಂಟ್ ಆಗ್ಲಿ ಸರ್. ಬಟ್ ನಿಜವಾಗ್ ನೀವು ಸ್ಟೇಜ್ ಹಿಂಗ ಅಂದ್ರೇನೆ ನಮ್ಗೇನೋ ಖುಷಿ ಸರ್. ರಾಮಾಚಾರಿಗೆ ಇಂಥ ಒಂದು ಅಮೋಘ ಕ್ಷಣಗಳನ್ನ ಕಣ್ ತುಂಬಿಕೊಂಡಂತ ಡಿಂಪಲ್ ಕ್ವೀನ್ ಕೇಳ. ಪ್ರತಾಪ್, ನಾವು ಅನ್ಕೊಂಡೇ ಇರಲಿಲ್ಲ ಥ್ಯಾಂಕ್ ಯು ಮ್ಯಾಮ್. ನಿಮ್ಮಲ್ಲೂ ಈ ಥರ ಒಂದು ಟ್ಯಾಲೆಂಟ್ ಇದೆ. ನೀವು ಬಂದಿದ್ದು ಹೇಳಿದೆಲ್ಲ ಹೆಂಗೆ ಇವತ್ತು ನೋಡಿ ಏನೇನು ನಡೀತಿದೆ, ಏನೇನು ಮ್ಯಾಜಿಕ್ ಮಾಡಿಸ್ತಿದ್ದಾರೆ ನಿಮ್ಮ ಕೈಯಲ್ಲಿ ಇವರು. ಸಾಂಗ್ಸ್ ಎಲ್ಲ ಸಖತ್ತಾಗಿತ್ತು, ಇಷ್ಟವಾಗಿರೋ ಮೂವಿನ ಕೊಟ್ಬಿಟ್ರು, ಫುಲ್ ಖುಷಿಯಿಂದ ಮಾಡಿದ್ರು.
ಐ ಥಿಂಕ್ ವಿ ಬೋತ್ ವರ್ ವರಿಡ್ ಇದು ಹಿಂಗ್ ಬರುತ್ತೆ, ಬಟ್ ಯು ಲಿಟ್ರಲಿ ಸರ್ಪ್ರೈಸ್ ಆಲ್ ಆಫ್ ಅಸ್. ಇವ್ರು ಇರ್ಲಿಲ್ಲ ಮ್ಯಾಮ್, ಇವ್ರು ಇವೆಂಟ್ ಹೊಟ್ಟೋಗಿದ್ರು. ಅವ್ರೇನೋ ರಿಹರ್ಸ್ ಮಾಡ್ತಾನೆ ಇದ್ರಾ? ಮಾಡ್ತಾನೆ ಇದ್ದೆ. ಡೈಲಾಗ್ಸ್ ಅಂತೂ ಕಾರ್ಲಿ ಇಟ್ಕೊಂಡಾಗ ಊಟ ಮಾಡ್ಬೇಕಾರೆ ತಿಂಡಿ ಒಂದ್ ಮರ್ತೋದ್ರು ಸರ್ ನಾ ಹಂಗಿರ್ಲಿಲ್ಲ ಹಿಂಗ ಇತ್ತು ಅಂತ ಅಂದ್ಬಿಡ್ತಾರೆ ಅಂದ್ಬಿಟ್ಟು ಓದ್ತಾನೆ ಇದ್ದೆ ಮ್ಯಾಮ್. ಕೈಲೇ ಇಟ್ಕೊಂಡಿದ್ದೆ. ಅದು ಮೂರ್ ಕಾಪಿ ತಗೊಂಡಿದ್ದೆ ಮ್ಯಾಮ್. ಒಂದು ಹಂಗಂಗೆ ಅರ್ಧೋಯ್ತು, ಇನ್ನೊಂದು ಓದ್ತಾ ಕಲ್ತೆ ಏನೋ ಒಂದ್ ಮಾಡಿದೀನಲ್ಲ ಮ್ಯಾಮ್, ಅದಕ್ಕೆ ಖುಷಿ ಇದೆ ಮ್ಯಾಮ್ ಸಣ್ಣದಾಗಿ. ಅಳ್ಬೇಡಿ. ಇಲ್ಲ, ಪ್ರತಿ ಒಂದು ವಿಷಯ ನಿಮ್ಮ ಡಾನ್ಸ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಆ ಪಾತ್ರಕ್ಕೆ ಬೇಕಾಗಿರೋಂಥ ಇನ್ನೋಸೆನ್ಸ್ ಎಲ್ಲಾನು ತುಂಬಾ ಚೆನ್ನಾಗಿತ್ತು. ದಿಸ್ ಇಸ್ ಲೈಕ್ ಫಸ್ಟ್ ಅಟೆಂಪ್ಟ್ ವಾಸ್ ದ ಬೆಸ್ಟ್. ಅಮೇಜಿಂಗ್. ಗಗನ, ನೀವು ಕೂಡ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿದ್ರಿ ಅವ್ರಿಗೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿದೆ ಸರ್, ಖುಷಿ ಅದ್ರಲ್ಲ ಸಾಕಷ್ಟೇ. ಅಷ್ಟೇ ಮುಗೀತು. ಇದನ್ನ ನೋಡಿದ್ಮೇಲೆ ನಂಗೆ ಅನ್ಸ್ತಾ ವಾಟ್ ಅನ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು. ಲವ್ ಅಲ್ಲಿ ಬಿದ್ದು ಹಾರ್ಟನ್ನ ಪರ ಅಂತ ಕೆರ್ಕೊಂಡು ಲೀಟರ್ ಗಟ್ಲೆ ಕಣ್ಣೀರು ಸುರಿಸಿ ನಮ್ಮ ಮನಸ್ಸನ್ನ ಮುಂಗಾರು ಮಳೆಯಲ್ಲಿ ನೋಯಿಸೋದಕ್ಕೆ ಪ್ರೀತಮ್ ಹಾಗೂ ನಂದಿನಿಯಾಗಿ BTS ಬಾಯ್ ಪ್ರೇಮ್ ಥಾಪಾ ಹಾಗೂ ಮೆಂಟರ್ ವಿಜಯಲಕ್ಷ್ಮಿ. ನನಗಾಗ ಬಂದವಳೆಂದು ಆಹಾ ಎಂಥ ಮಧುರ ಕೊಲ್ಲು ಹುಡುಗಿಯೊಮ್ಮೆ ನನ್ನ ಹಾಗೆ ಸುಮ್ಮನೆ ನಿಮ್ಗೆ ಯಾವ್ದಾದ್ರು ಒಳ್ಳೆ ಮೆಂಟಲ್ ಹಾಸ್ಪಿಟಲ್ ಗೊತ್ತಾ? ಗೊತ್ತಿದ್ರೆ ಒಂದ್ಸರಿ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ನಿಮ್ ತಲೆನಲ್ಲಿ ಬ್ರೈನ್ ಇದೆಯಾ ಇಲ್ವಾ ಅಂತ. ನನ್ನ ಯಾಕೆ ಹೊತ್ಕೊಂಡೋದ್ರಿ? ನಿಮಗ್ ಗೊತ್ತು ತಾನೆ ನನಗ್ ಮದ್ವೆ ಫಿಕ್ಸ್ ಆಗಿದೆ ಅಂತ. ನಾವಿವಾಗ ಹೋಗ್ತಿರೋದು ಮದ್ವೆ ಕಾರ್ಡ್ ನೀವು ಕುಡ್ದಾಗ ತತ್ವ ಬ್ಯೂಟಿಫುಲ್ ಆಗಿ ಕಾಣ್ತೀರಾ ಕಣ್ರಿ. ನಾನೇನ್ ಕುಡ್ದಿಲ್ಲ ರೀ, ನೀವಲ್ಲ ರೀ, ನಾನು ಕುಡ್ದಾಗ ಅಂದಿದ್ದು. ಬನ್ನಿ, ಟೈಮ್ ಆಯ್ತು. ಈ ತಂಪತ್ತಲ್ಲಿ ಟೈಮ್ ಬಗ್ಗೆ ಯಾಕೆ ಮಾತಾಡ್ತೀರಾ? ಟೈಮ್ ಅಂದರೆ ಪಕ್ಕಾ 420. ಈ ಟೈಮ್ ಇರೋದೆ ಕೈ ಕೊಡೋಕ್ರಿ. ನೋಡಿ, ನೀವು ನನಗೆ ಸಿಗ್ತೀರಾ. ನಮಗೂ ನಿಮಗೂ 1 ಡಜನ್ ಮಕ್ಕಳಾಗೋ ಟೈಮ್ ಬರುತ್ತೆ ಅಂತ ಅಂದ್ಕೊಂಡೆ. ಆ ಟೈಮ್ ಕೂಡ ಬರಲೇ ಇಲ್ಲ. ನೀವು ನನ್ನ ಟೈಟಾಗಿ ತಪ್ಕೊಂಡು 1.5 ಲೀಟ್ರ್ ಕಣ್ಣೀರು ಸುಸ್ಕೊಂಡು ನಿಮ್ಮನ್ನು ಬಿಟ್ಟು ಬೇರೆ ಯಾರ ಕೈಲೂ ತಾಳಿ ಕಟ್ಟಿಸ್ಕೊಳ್ಳಲ್ಲ, ನನಗೆ ನೀವೇ ಕರೆಕ್ಟು ಅಂತ ಗೊಳಾಡ್ಕೊಂಡು ಅಳೋ ಟೈಮ್ ಬರುತ್ತೆ ಅಂತ ಅಂದ್ಕೊಂಡೆ. ಆ ಟೈಮ್ ಕೂಡ ಬರಲಿಲ್ಲ. ನನಗೆ ಗೊತ್ತಾಗೋಯ್ತ್ರಿ ನೀವು ನಂಗೆ ಸಿಗಲ್ಲ ಅಂತ. ಯಾಕಂದ್ರೆ ನನ್ನ ಟೈಮೇ ಖರಾಬಾಗಿದೆ. ಟೈಮ್ ಸರಿ ಇಲ್ಲದಾಗ ಮನುಷ್ಯ ತಲೆ ಕೆರ್ಕೊಂಡು ತಲೆ ಗಾಯ ಕ್ಯಾನ್ಸರ್ ಆಗಿ ಡಾಕ್ಟ್ರು ತಲೆನೇ ತೆಗಿಬೇಕು ಅಂತಾರೆ. ಅಂಥದ್ರಲ್ಲಿ ನಾನು ಈ ದಿಲ್, ಹೃದಯ, ಹಾರ್ಟ್ ಅಂತಾರಲ್ಲ, ಅದನ್ನ ಕೈ ಹಾಕಿ ಪರ ಅಂತ ಕೆರ್ಕೊಂಬಿಟ್ಟಿದ್ದೀನಿ ಕಣ್ರಿ. ನಮ್ಮ ಹೃದಯನೇ ಹಾಳಾಗೋಯ್ತು. ನಿಮ್ಮ ನೆನಪು, ಈ ಬಿಕ್ನಾಸಿ ಮಳೆ, ನಿಮ್ಮ ನಗು, ನಿಮ್ಮ ಕೂದಲು, ಆ ನಿಮ್ಮ ಕೆಜ್ಜೆ ಸದ್ದು, ನಿಮ್ಮ ವಾಯ್ಸು, ನಿಮ್ಮ ಬ್ಯೂಟಿ, ಆ ವಾಚು, ಆ ದೇವದಾಸ್ ರಾಸ್ಕಲ್ ಗಂಟೆ ಸದ್ದು ಎಲ್ಲ ಮಿಕ್ಸ್ ಆಗಿ ನನ್ನ ಲೈಫಲ್ಲಿ ರಿಪೇರಿ ಮಾಡೋಕ್ಕಾಗದಿರೋಷ್ಟು ದೊಡ್ಡ ಗಾಯ ಆಗೋಯ್ತು ಕಣ್ರಿ ನನ್ನ ದರಿದ್ರ ಹಾಟಲ್ಲಿ.
ಬಿಟ್ಕೊಟ್ಬಿಟ್ಟೆ ಕಣ್ರಿ, ನಿಮ್ಮನ್ನ ಬಿಟ್ಕೊಟ್ಬಿಟ್ಟೆ. ಒಂದು ಕೇಳ, 2 ಕಿವಿಗಳು ಕೇಳಿಸ್ಕೋಬೇಕು. ಮಳೆ ಗಾಳಿಗೆ ಏನು ಕೇಳಿಸಲ್ಲ ರೀ, ನಾನೇ ಬರ್ತೀನಿ. ಹೇಳ, ನೀವು ಯಾರನ್ನು ಬೇಕಾದ್ರೂ ಕಟ್ಕೊಳ್ಳಿ, ಆದರೆ ನನ್ನಷ್ಟು ಇಷ್ಟಪಡೋ ನಿಮಗೆ ಈ ಭೂಮಿಲಿ ಯಾರೂ ಸಿಗಲ್ಲ. ನೀವು ಎಲ್ಲೇ ಇರಿ, ಹೇಗೆ ಇರಿ, ನನ್ನನ್ನು ಮರೀರಿ, ನೆನಪಲ್ಲಿ ಇಟ್ಕೊಳ್ಳಿ. ನಿಮಗೆ ಮಕ್ಕಳಾಗಲಿ 11 ಮುತ್ಕಿಯಾಗಿ ನಿಮ್ಮ ಅಲ್ಲೆಲ್ಲ ಉದ್ರೋದು ಕೂಡ ನೀವು ಒಂದಿನ ಸತ್ರು ನನ್ನ ಪ್ರೀತಿ ಸಾಯಲ್ಲ ರೀ. ಒಂದಲ್ಲ ಒಂದಿನ ನಾನು ಸತ್ತೋಗ್ತೀನಿ, ಆದರೆ ಸತ್ತ ಮೇಲೆ ಕೂಡ ನಿಮ್ಮನ್ನ ಇಷ್ಟಪಡ್ತೀನಿ ರೀ. ನನ್ನ 1000 ಜನ್ಮ ಎದ್ದು ಬಂದರು ನೀವು ಸಿಗೋದಿಲ್ಲ ಅಂತ ನನಗೇನು ಬೇಜಾರಿಲ್ಲ ರೀ. ನಿಮ್ಮ ಜೊತೆ ಕಳೆದ್ನಲ್ಲ ಈ 4 ದಿನ, ಅಷ್ಟು ಸಾಕು. ಅದನ್ನೇ ರಿವೈಂಡ್ ಮಾಡಿಕೊಂಡು ಹೇಗೋ ಲೈಫ್ ತಳ್ಬಿಡ್ತೀನಿ. ಥ್ಯಾಂಕ್ ಯು ರೀ ನಂದಿನಿ ಅವರೇ. ಪ್ರೀತಿ ವಿಷಯದಲ್ಲಿ ನನ್ನ ಕಣ್ಣು ಓಪನ್ ಮಾಡಿದ ದೇವತೆ ನೀವು. ಈ ಕಣ್ಣು ಕ್ಲೋಸ್ ಆಗಿ ಮನಸ್ಸಿರೋವರೆಗೂ ನಿಮ್ಮ ಉಪಕಾರಣ ನಾನು ಯಾವತ್ತೂ ಮರೆಯಲ್ಲ. ಪ್ರೇಮ ದೇವತೆ ನೀವು. ತುಂಬ ನೋವಾಗುತ್ತೆ ರೀ, ಆದರೂ ಈ ನೋವಲ್ಲಿ ಏನೋ ಒಂಥರ ಸ್ವೀಟಾಗಿದೆ. ಸ್ವೀಟ್ ಪೇನ್, ಸ್ವೀಟ್ ಮೆಮೊರೀಸ್, ಜೊತೆಗೆ ಹಾಟ್ ಡ್ರಿಂಕ್ಸ್ ಲೋಕಲ್. ನೀರ ಇದ್ರೆ ದೂಸರ ಮ್ಯಾಟ್ರೇ ಇಲ್ಲ. ಏ ಲೋಪರ್, ಕಣ್ಮುಚ್ಚೋ, ದೇವದಾಸ್ ನೀನಾ ನಾನಾ ಅಂತ ಕೇಳ್ತಾ ಇದ್ದಾನೆ. ಬೇಡ ಬೇಡ, ನೀವು ಒಂದ್ಸಲ ಕೈ ಹಿಡ್ದೆತ್ತಿದ್ಕೆ ಈ ಲೆವೆಲ್ಗೆ ಲವ್ ಆಗೋಯ್ತು. ಇನ್ನೊಂದ್ಸಲ ಕೈ ಹಿಡ್ದೆತ್ತಿದ್ರೆ ಎಲ್ಲೇನಾಗುತ್ತೋ ಅನ್ನೋ ಭಯ. ಮಳೆ ನೀರು ಅವಾಯ್ಡ್ ಆದರೆ ಕಣ್ಣೀರು ಕಾಣುತ್ತೆ, ನಾಚಿಕೆ ಆಗುತ್ತೆ ರೀ, ನಾಚಿಕೆ ಆಗುತ್ತೆ. ಈಗ ಒಂದು ಸಣ್ಣ ರಿಯಾಕ್ಷನ್ ಸಿಕ್ತು ಆಡಿಯನ್ಸ್ ಇಂದ, ಎಲ್ಲ ಎದ್ದಿದ್ಕೊಂಡ್ರು, ರಚ್ಚು ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ರು. ಹೆಂಗ್ ಅನಿಸ್ತು? ತುಂಬ ಖುಷಿ ಆಯ್ತು ಸರ್. ಬಟ್ ಆದರೂ ಈ ನಮ್ಮ ಪ್ರೇಮ್ ತಾಪ ಕರ್ಣ ಪ್ರೀತಿಗೆ ಇಷ್ಟುದ್ದ ಡೈಲಾಗ್ ಎಷ್ಟು ಮುದ್ದಾಗಿ ಹೇಳ್ಬಿಟ್ಟು ಈ ಒಂದು ನೆನಪಿನ ಶಕ್ತಿಗೆ ಪ್ರೇಮ್ ತಾಪ ಬರಲ್ಲಪ್ಪ ಚಪ್ಪಾಳೆ ನಿಜವಾಲ್. ಥ್ಯಾಂಕ್ ಯು. ಏನಿದು ಕಂಬ್ಯಾಕ್? ಯಾಕೆ ಲಾಸ್ಟ್ ಸಂಚಿಕೆನಲ್ಲಿ ಇಬ್ರು ಜಜಸ್ಸು ಬೈದಿದ್ರು, ಎಲ್ಲರೂ ಹೇಳಿದ್ರು ಏನ್ಲಾ ಮಾಡ್ತಿದ್ದೆ ನೀನು ಅಂತ. ಇವತ್ತು ಏನ್ ಮಾಡ್ಬಿಟ್ಟೆ ನೀನು ಅಂತ ಇದ್ದಾರೆ. ಹೆಂಗೆ ಈ ಕಂಬ್ಯಾಕು? ಅದೇ ಸರ್ ಬೈದ್ರಲ್ಲ, ಸೊ ಅದನ್ನೇ ನೆನ್ಪು ಮಾಡ್ಕೊಂಡು ಇಲ್ಲೇನಾದರೂ ತೋರ್ಸೋಣ ಅಂದ್ಬಿಟ್ಟು ನಾನು ಯಾವತ್ತೂ ಆ್ಯಕ್ಟ್ ಮಾಡಿಲ್ಲ. ಆ್ಯಂಡ್ ಇಷ್ಟು ಉದ್ದ ಡೈಲಾಗ್ ಬೇರೆ ಇತ್ತು, ಅದನ್ನು ಕಲಿಯೋದಕ್ಕೇನೆ 2 ದಿನ ಆಗೋಯ್ತು ನನಗೆ. ಮೊನ್ನೆಯಿಂದ ಕಲಿತಾನೆ ಇದ್ದೀನಿ. ಕಲ್ತು ಕಷ್ಟಪಟ್ಟು ಇವತ್ತು ಹಿಂಗೋ ಟ್ರೈ ಮಾಡಿದೆ ಸರ್. ಬಟ್ ನಿಜವಾಗ್ಲೂ ವಿಜಯಲಕ್ಷ್ಮಿ ಅಂತೂ ಇಂತೂ ಮೆಂಟ್ರಿಂಗು ಸಕ್ಸಸ್ಫುಲ್ ಆಗಿದೆ. ಅಮೇಜಿಂಗ್ ಎಫರ್ಟ್. ಜಡ್ಜಸ್ಗೆ ಎಷ್ಟಿದೆ ಅಂತ ಕೇಳ. ರಚ್ಚು ಮೆಸ್ಮರೈಸಿಂಗ್ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು ಮ್ಯಾಮ್. ಸತ್ಯ ಹೇಳ್ತೀನಿ, ಇದು ಎಗೇನ್ ಗಣೇಶ್ ಅವರ ರೆಪ್ಲಿಕಾ. ಇದು ಎಷ್ಟು ಚೆನ್ನಾಗಿ ಮಾಡಿದ್ರಿ. ನನಗೆ ಡೈಲಾಗ್ ಮಧ್ಯ ನಗು ತಗೊಳ್ತಿರಲ್ಲ, ಅದು ತುಂಬಾ ಚೆನ್ನಾಗಿತ್ತು. ಎಲ್ಲೋ ಆಕ್ಟ್ ಮಾಡ್ತಿದ್ದಾರೆ ಅಂತ ಅನ್ಸ್ಲಿಲ್ಲ. ನಿಜವಾಗ್ಲೂ ತುಂಬಾ ಫೀಲ್ ಮಾಡಿ ರಿಯಲ್ ಆಗಿ ಗಣೇಶ್ ಅವ್ರು ಹೇಗ್ ಮಾಡಿದಾರೋ ಹಾಗೆ ಮಾಡಿದೀರಾ. ನೀವೊಂದು ನನಗೆ ಗೊತ್ತಿಲ್ಲ, ನೀವು ಪಾತ್ರ ಮಾಡ್ತಿರ್ಬೇಕಾದ್ರೆ ಇನ್ವಾಲ್ವ್ ಆಗಿದ್ರಿ, ಬಟ್
ಫ್ಲೋರ್ ಎಷ್ಟು ಸೈಲೆಂಟ್ ಆಗಿ ನಿಮ್ಮನ್ನು ನೋಡ್ತಿತ್ತು ಅಂದರೆ ಅಷ್ಟು ಅಟೆನ್ಷನ್ ಸೀಕ್ ಮಾಡಿದ್ರಿ ನಿಮ್ಮ ಪರ್ಫಾರ್ಮೆನ್ಸಲ್ಲಿ. ಅಲ್ಲೇ ಅರ್ಥ ಮಾಡ್ಕೊಳ್ಳಿ ನೀವು ಎಷ್ಟು ಚೆನ್ನಾಗಿ ಮಾಡಿದ್ರಿ ಅಂತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಇದು ಕೂಡ ಸರ್ಪ್ರೈಸಿಂಗ್. ಲಾಸ್ಟ್ ವೀಕು ನಿಮಗೆಲ್ಲ ಸರ್ಪ್ರೈಸು, ಈ ವಾರ ನಮಗೆ ಸರ್ಪ್ರೈಸ್ ಇದು. ಆಕ್ಚುಲಿ ಈ ವಾರ ನಿಜವಾದ ಮ್ಯಾಜಿಕ್ ನೋಡ್ದಂಗಿದೆ. 100% ಇದು ಯು ಆರ್ ಅ ಮೆಜಿಷಿಯನ್. ಈ ವಾರದ ಮೆಜಿಷಿಯನ್. ಬಟ್ ಮುಂಗಾರು ಮಳೆ ಸಿನಿಮಾ ಹೇಗೆ 100 days ಆಯಿತು, ಇದು 100% ಸುಪೀರಿಯರ್ ಸುಪ್ರೀಂ ಪರ್ಫಾರ್ಮೆನ್ಸ್. ಥ್ಯಾಂಕ್ ಯು. ವಿಜಯಲಕ್ಷ್ಮಿ ತುಂಬಾ ಚೆನ್ನಾಗಿ ಟ್ರೈನ್ ಮಾಡಿದೀರಾ. ಇನ್ನೊಂದಿದೆ ಗೊತ್ತಾ, ಅನಿಸುತ್ತಿದೆ ಯಾಕೋ ಅದಲ್ಲಿ ಅವರ ಎದೆ ಮೇಲೆ ನಡ್ಕೊಂಡು ಹೋಗ್ತಾರಲ್ಲ, ಅದು ಏನಂದ್ರೆ ಇರತ್ತೆ ಅಂತ. ಇಲ್ಲ ಈ ಆಸೆ ನಂಗೆ ತುಂಬಾ ದಿನದಿಂದ ಇದೆ. ಮೂವಿ ನೋಡ್ದಾಗಿಂದ ಇದೆ. ಪ್ರತಿ ಸರಿ ಮೂವಿ ನೋಡ್ದಾಗ್ಲೂ ಈ ಕಾನ್ಸೆಪ್ಟ್ ನಾನು ಮಾಡ್ಬೇಕು. ಯಾರದು ನಂಗೆ ಹುಡುಗ ಸಿಗ್ಬೇಕು, ನಾನು ಒಟ್ಟಲ್ಲಿ ಯಾರು ತುಳಿಬೇಕು. ಅಲ್ಲ ಇವಾಗ ಏನು ಇವ್ರು ಪ್ರೇಮ್ ತಾಪ ಅವ್ರ ಮೇಲೆ ತುಳ್ಕೊಂಡು ಹೋಗ್ತೀರಾ, ಇಲ್ಲ ಎಲ್ಲ ಬ್ಯಾಚುಲರ್ಸ್ ಬೇಕಾ? ಬೇಕಂತ ಎಲ್ಲ ಬ್ಯಾಚುಲರ್ಸ್ ಮೇಲೆ ತುಳ್ಕೊಂಡು ಹೋಗ್ತೀನಿ ಮ್ಯಾಮ್. ಬಿಟ್ರೆ ಆಕ್ಚುಲಿ ಇಷ್ಟೆಲ್ಲ ಎಲ್ಲರ ಆಸೆಯ ಮೇರೆಗೆ ಪ್ರೇಮ್, ಆರ್ ಯು ರೆಡಿ? ಓಕೆ, ರೆಡಿ. ಮಲಿಕೊಳ್ಳಿ. ಒಂದು ಕೆಲಸಮ್ಮ, ಬಾಯಲ್ಲಿ ಹೂವು ಇಟ್ಕೊಂಡಿರಮ್ಮ, ರೊಮ್ಯಾಂಟಿಕ್ ಆಗಿರೋ. ಪ್ರೇಮ್ ಹೆಂಗನಿಸ್ತು ಪ್ರೇಮ್? ಹೂವು ಹಿಂಗೆ ಬರೋ ಥರ ಆಗೋಯ್ತು. ಬೇರೆ ಯಾವ ಏಂಜಲ್ಸ್ಗೆ ಆಸೆ ಇದೆ? ನೀನ್ ಯಾವ ಏಂಜಲ್ಲು? ಎಂಜಿಲ್ಲು ಕೂತ್ಕೋ ಸುಮ್ಮನೆ. ಏಂಜಲ್ ಬನ್ನಿ. ಪ್ರೇಮ್ ತಾಪ ನೀನ್ ಕೊನೆ ಆಸೆ ಹೇಳ್ಬಿಡಪ್ಪ. ಯಾಕಾದ್ರೂ ಒಪ್ಕೊಂಡ್ಬಿಟ್ನಪ್ಪ ನಾನು. ಮ್ಯೂಸಿಕ್. ಅನಿಸುತ್ತಿದೆ ಯಾಕೋ ಎಂದು ನೀನೇ ನನ್ನ ಮೈಯೋ ಮಾಯವಾಗೋ ನನಗಾಗೆ ಬಂದವೋ ಮಧುರ ಯಾತಕ್ಕೆ ಕೊಲ್ಲು ಹುಡುಗಿಯೊಮ್ಮೆ ನನ್ನ ಹಾಗೆ ಎಲ್ಲ ಒಬ್ಬೊಬ್ಬರು ತುಳ್ಕೊಂಡು ಹೋಗ್ಲಿ. ಮಲಿಕೋ. ಅಪ್ಪ ನಿಜವಾಗ್ಲೂ ಭಾರ ಹಾಕ್ತೋಳಿದ್ರು. ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ, ಇಲ್ಲದೀನಿ ಬ್ರೋ. ನಿಮ್ ಸವಾಸ ಬೇಡ, ಹೋಗಿ. ಫುಲ್ ಭಾರ ಹಾಕ್ತೋಳಿದ್ರು ನಿಜವಾಗ್ಲೂ. ಅಯ್ಯೋ ದೇವ್ರ, ಜೀವನ ಇದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಟಾಣಿ ಮಾರ್ಕೊಂಡಿರ್ತೀನಿ. ಇದು ಬೇಡ ಇದು. ಆದ್ರೂ ಪಾಪ ಪ್ರೇಮ್ ಎದೆ ಮೇಲೆ ಕಾಲಿಟ್ಟಂತ ಎಲ್ಲ ಏಂಜಲ್ಸ್ಗೂ ತುಂಬ ಹೃದಯದ ಧನ್ಯವಾದಗಳು. ಹೋಗಿ ಬನ್ನಿ. ಈ ತ್ಯಾಗಮಯಿಯ ಪರ್ಫಾರ್ಮೆನ್ಸ್ ಹೆಂಗಿತ್ತು ಅಂತ ರವಿ ಸರ್ ಕೇಳ್ಬೋಣ. ಲವ್ ಸಬ್ಜೆಕ್ಟ್ಸ್ ಅಲ್ಲಿ ಯಾವತ್ತು ಪೇನ್ ಅಂಡ್ ಎಮೋಷನ್ಸ್ ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ಪ್ಲೇ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಸೀನ್ ತುಂಬಾ ಮುಖ್ಯ ಸಿನಿಮಾದಲ್ಲಿ. ಪ್ರೇಮ್ ತಾಪ ಸರ್, ಇವತ್ತು ಮ್ಯಾಜಿಕ್ ನಿಮಗೆ ಗೊತ್ತಿಲ್ಲದೆ ಮ್ಯಾಜಿಕ್ ಆಗೋಯ್ತು ಅಲ್ವಾ? ಹೌದು. ಏನಕ್ಕೆ ಅಂದರೆ ಇವು ಫೆಲ್ಟ್ ಕ್ಯಾರೆಕ್ಟರ್ ಒಳಗೆ ಹೋದ್ರಿ ನೀವು. ಫಸ್ಟ್ ಶುರು ಮಾಡ್ತಾ 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 ಯು ಸ್ಟಾರ್ಟೆಡ್ ಎಂಜಾಯಿಂಗ್ ಯುವರ್ ಕ್ಯಾರೆಕ್ಟರ್. ಫೀಲ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅಲ್ವೋಗಿ ಬಿದ್ದಿದ್ದು ಗಿದ್ದಿದ್ದು ಎಲ್ಲ ನೀವು ಎಂಜಾಯ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರಿ ಪಾತ್ರನ. ಪಾತ್ರದ ಒಳಗೆ ಹೋಗಿದ್ರಿಂದ ಇವು ಕೊಟ್ಟು ಎಲ್ಲರಿಗೂ ಮ್ಯಾಜಿಕ್ ಕ್ರಿಯೇಟ್ ಆಯಿತು. ಸೀನ್ ಇಲ್ದಾರ ಕ್ರಿಯೇಟ್ ಆಗ್ತಿರಲಿಲ್ಲ. ಚೆನ್ನಾಗಿ ಮಾಡಿದ್ರಿ. ಒಟ್ಟಲ್ಲಿ ನೀವು ಚೆನ್ನಾಗಿ ಮಾಡಿದ್ರಿ. ವಿಜಯಲಕ್ಷ್ಮಿ, ನೀವು ಆ್ಯಸ್ ಯೂಶುವಲ್ ಯು ಆರ್ ಆಲ್ವೇಸ್ ಚಾರ್ಜ್ ಅಪ್. ಅವನಿಗೆ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸರ್. ಇಬ್ಬರು ಚೆನ್ನಾಗಿ ಮಾಡಿದ್ರಿ. ವೆರಿ ನೈಸ್. ಬಟ್ ಇಬ್ರು ತುಂಬಾ ಚೆನ್ನಾಗಿ ಮಾಡಿದ್ದೀರಾ. ಸೊ ಮುಂದಿನ ಸಂಚಿಕೆಗಳಲ್ಲಿ ಇನ್ನೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿ ಅಂತ ಹೇಳ್ತಾ ನಿಮ್ಮನ್ನು ಬೀಳ್ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ಭರ್ಜರಿ ಬ್ಯಾಚುಲರ್ ಸೀಸನ್ 2 ನ ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ
15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ನಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು ಇವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯವಿದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿರುತ್ತೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ನಮ್ಮೆಲ್ಲರ ನಗುವಿನ ಪರಮಾತ್ಮ ಅಪ್ಪು ಸರ್ ಅವರ ಬ್ಲಾಕ್ ಬಾಸ್ಟರ್ ಹಿಟ್ ಅಲ್ಲಿ ಒಂದಾದಂತ ಮೂವಿ ಅಪ್ಪು ಚಿತ್ರ. ಈ ಅಪ್ಪು ಚಿತ್ರದ ಹೀರೋಯಿಸಂ ಲವ್ ಸ್ಟೋರಿಯನ್ನ ವೇದಿಕೆ ಮೇಲೆ ತೋರಿಸಲಿಕ್ಕೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ಉತ್ತರ ಕರ್ನಾಟಕದ ಹುಲಿ ಉಲ್ಲಾಸ್ ಅಂಡ್ ಪವಿ ಪೂವಪ್ಪ. ಲವ್ ಮಾಡ್ತಿದ್ದಾರೆ. ತಮಾಷೆಗೆ ಮಾಡ್ತಿದ್ದೀರಾ? ಐ ಆಮ್ ಸೀರಿಯಸ್. ಏನು ಉಚ್ಚಿಗೆ ಚಿದ್ದಿದ್ಯಾ? ನಾನು ನಿಮ್ಮನ್ನ ನೋಡ್ತಿರೋದು ಇದೇ ಮೊದಲನೇ ಸಲ. ಅಷ್ಟೇ, ಇಲ್ಲಿ ಏನ್ ಬರ್ತಾ ಇರ್ತೋ ಅದನ್ನ ಇಲ್ಲಿ ಡೈರೆಕ್ಟ್ ಆಗಿ ಹೇಳ್ತಾ ಇರ್ತೀನಿ. ಆದ್ರೆ ಇಷ್ಟು ಬೇಗ? ಸರಿ, 1 ಗಂಟೆ ಬಿಟ್ಟಾಳ ಇಲ್ಲ 1-2 ಗಂಟೆ ಬಿಟ್ಟಾಳ, ಬಟ್ ನಾನು ಯಾವಾಗ ಹೇಳಿದ್ರು ನನ್ನ ಬಾಯಲ್ಲಿ ಬರೋದು ಒಂದೇ ಮಾತು, ಐ ಲವ್ ಯು, ಐ ಲವ್ ಯು. ಕೊಯ್ದಾಕ್ಬಿಡ್ತೀನಿ, ಒಂದು ಮಾತು ಆಚೆಗೆ ಬರಬಾರ್ದು. ಹೇಳೆ, ಎದ್ದಳೆ. ಏನೇ ನಿಮ್ಮ ಅಪ್ಪಗೆ ಹೇಳಿ ನಾನು ಹೊಡಿಸ್ತೀಯಾ? ನೀನು ಹೊಡಿಸ್ಬಿಟ್ರೆ ನಾನು ನಿನ್ನ ಲವ್ ಮಾಡೋದು ಬಿಟ್ಬಿಡ್ತೀನಾ? ಅಲ್ಲ, ಅಪ್ಪು ಅಂದ್ರೆ ಏನಂತ ತಿಳ್ಕೊಂಡಿದ್ಯಾ? ನಾನು ನಿನ್ನ ಅನ್ನ ಚಂದ ನೋಡಿ ಪ್ರೀತಿ ಮಾಡಿಲ್ವೇ, ನಿನ್ ನೋಡಕ್ ಮುಂಚೆನೆ ಲವ್ ಮಾಡಿದ್ದು. ದ್ಯಾಟ್ ಈಸ್ ಅಪ್ಪು. ಐ ಲವ್ ಯು. ತಗೋ ತಿನ್ನು. ಯಾಕೆ? ಹ್ಯಾಪಿ ಬರ್ಡೇ, ಅದಕ್ಕೆ ತಾನೇ ನಾನು ಬಂದಿರೋದು. ತಿನ್ನು. ಹೇಗ್ ಚೆನ್ನಾಗಿದೆಯಾ? ಮರ್ಯಾದೆ ಹೇಳ್ತಾ ಇದೀನಿ, ಹೋಗ್ಬಿಡು. ನನಗೆ ಗೊತ್ತು ಕಣೆ, ನಾನು ಅಂದ್ರೆ ನಿನ್ಗೆ ತುಂಬಾ ಇಷ್ಟ ಅಂತ. ನಾನು ಕೊಟ್ಟಿದ್ದ ಕೇಕ್ ಯಾಕೆ ತಿಂದೆ? ಬೇಡ ನೋಡು, ನಾ ಅಪ್ಪನ್ ಕರೆದು ಬಿಡ್ತೀನಿ. ಸರಿ, ನಿಮ್ಮ ಅಪ್ಪ ಈಗ ಇಲ್ಲೇ ಬರ್ಲಿ, ಕೊಯ್ದಾಕ್ಬಿಡ್ತೀನಿ. ಇರ್ಲಿ, ಈಗ ಮಲ್ಕ. ನಾವಿಬ್ರು ನಾಳೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬರೋಣ, ಓಕೆ? ಮಲ್ಕ ಮಕ್ಕಳೇ. ಹಾಯ್ ಸುಚಿ. ಛೀ, ರಾತ್ರಿ ಹೆದರ್ಕೊಂಡ್ ಬಿಟ್ಟ? ನೀನ್ ನೋಡ್ತಾ ಇದ್ರೆ ರಾತ್ರಿ ಎಲ್ಲ ನಿದ್ದೆನೆ ಮಾಡಿಲ್ಲ ಅನಿಸ್ತುತ್ತೆ. ಅವತ್ ನಿಂಗೆ ಹಾಸ್ಪಿಟಲ್ ಸೇರಿಸಿ ಕರ್ಕೊಂಡೋಗಿ ಕಾಪಾಡಿದೆ ತಪ್ಪಾಗೋಯ್ತು ಅನ್ಸುತ್ತೆ. ಕಾಪಾಡ್ಬಿಟ್ಟಲ್ಲ? ನನಗೆ ಗೊತ್ತು ಕಣೆ, ನೀನ್ ತುಂಬಾ ಕ್ಲೇವರು. ಅಪ್ಪಂತೂ ಒಳ್ಳೆ ಗಂಡ ಸಿಗಲ್ಲ ಕಣೆ ನಿಂಗೆ. ನನ್ಗೋಸ್ಕರ ಏನಾದ್ರೂ ಮಾಡ್ತೀಯ ನೀನು? ನಿನ್ಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ಸರಿ, ಆ ಬಿಲ್ಡಿಂಗ್ ಇಂದ ದುಮ್ಕು. ಜೋಕ್ ಮಾಡ್ತಿದ್ಯಾ ಸುಚಿ? ಯಾಕೆ ಭಯನಾ? ಅಪ್ಪವ್ರಿಗೆ ಪವರ್ಗೆ. ಹಾಯ್ ಡಾರ್ಲಿಂಗ್, ಹಾಯ್ ಫ್ರೆಂಡ್ಸ್, ನನ್ ಡಾರ್ಲಿಂಗ್ ದಿಲ್ ಕೆ ಧಡ್ಕನ್. ನನ್ನ ಇಲ್ಲಿಂದ ಬೀಳು ಅಂತಿದ್ದಾಳೆ. ಅಪ್ಪವ್ರು ಇವಾಗ ಕೆಳಗಡೆ ಬೀಳ್ತಾ ಇದ್ದಾರೆ. ಎಲ್ಲರೂ ಕ್ಲಾಪ್ಸ್ ಮಾಡಿ. ಹಾಯ್ ಡಾರ್ಲಿಂಗ್. ಒಂದ್ ನಿಮಿಷ ಸುಚಿ, ನಾನು ಬೀಳ್ಬೇಕಾದ್ರೆ ಒಂದ್ ಚಿಕ್ಕ ಡೌಟ್ ಬಂತು. ಅಲ್ಲ, ನಾನು ಸತ್ತೋಗ್ಬಿಟ್ರೆ ನಿನ್ ಜೊತೆಗೆ ಯಾರು ಇರ್ತಾರೆ? ನಿನ್ನ ಯಾರು ನೋಡ್ಕೋತಾರೆ? ಅಪ್ಪು
ಪವರ್ ಸ್ಟಾರ್ ಅಪ್ಪು ಸರ್ ಮೂವಿನ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದು? ನಾನು ಅಪ್ಪು ಸರ್ ಫ್ಯಾನ್ ಆಗಿರೋದ್ರಿಂದ ಅವರು ತುಂಬಾ ಇಷ್ಟಪಡ್ತೀನಿ. ಎಷ್ಟೇ ಫ್ಯಾನು, ದೊಡ್ಡ ಫ್ಯಾನ್ ಅದಕ್ಕಿಂತ ನಾನು ಚಿಕ್ಕವನಲ್ಲ, ಚಿಕ್ಕ ಫ್ಯಾನ್ ಆಗಿರ್ತೀನಿ. ಅಪ್ಪು ಸರ್ ಕ್ಯಾರೆಕ್ಟರ್ ಅಲ್ಲ ಸರ್, ಅಂದ್ರೆ ಒಂದು ಹೈ ಪಿಚ್ ಇರಲ್ಲ, ಒಂದು ಲೋ ಪಿಚ್ ಇರಲ್ಲ, ನಾರ್ಮಲ್ ಆಗಿರುತ್ತೆ ಅವ್ರದ್ದು ಕ್ಯಾರೆಕ್ಟರ್. ಹಿಡಿಬೇಕಂದ್ರೆ ತುಂಬಾ ಕಷ್ಟ. ಅದು ದೇವ್ರದ್ದು ಮೊದಲೇ ದೇವ್ರ ಕ್ಯಾರೆಕ್ಟರ್ ಹಿಡಿಬೇಕಲ್ಲ ಸರ್, ತುಂಬಾ ಭಯ ಆಗ್ತಿತ್ತು. ನೋಡಿ, ಪರಮಾತ್ಮ ಹಿಂದೆನೆ ಬಂದ್ಬಿಟ್ರು. ಎಂಥ ಮುಗ್ಧವಾದ ನಗು, ಆ ಕಣ್ಣಲ್ಲಿ ಎಷ್ಟು ಪ್ರೀತಿ ಇದೆ, ಆ ರಾಜ ಕಳೆ ಮುಖದಲ್ಲಿ ಎದ್ದು ಕಾಣ್ತಾ ಇದೆ. ಅಂಥ ಪರಮಾತ್ಮ ನಮ್ಮ ಅಪ್ಪು ಸರ್ ಈ ಮಾರ್ಚ್ 17ಕ್ಕೆ 50 ವರ್ಷ ತುಂಬುತ್ತೆ ಅಪ್ಪು ಸರ್ಗೆ. ಸಿನಿಮಾ ರಂಗಕ್ಕೆ ಬಂದು ಆಲ್ಮೋಸ್ಟ್ 50 ವರ್ಷನೇ ಆಗುತ್ತೆ ಅವ್ರು. ಯಾಕಂದ್ರೆ ಅವ್ರು ಹುಟ್ಟ 6 ತಿಂಗಳಿಗೆ ಅವರು ಪಾದಾರ್ಪಣೆ ಮಾಡ್ಬಿಟ್ರು ಚಲನಚಿತ್ರರಂಗಕ್ಕೆ. ನಿಜವಾಗ್ಲೂ ಅವರ ಸಾಧನೆ ಕೂಡ 50 ವರ್ಷ ಅಂದ್ರೆ ನಿಜವಾಗ್ಲೂ ಬರ್ಲಿ, ಜೋರಾದ ಚಪ್ಪಾಳೆ ಬರ್ಲಿ. ವಿಶಸ್ ಹ್ಯಾಪಿ ಬರ್ತ್ಡೇ ಟು ಯು ಅಪ್ಪು ಸರ್. ಪ್ರತಿಯೊಬ್ರು ನಗುಲು ಅವ್ರನ್ನ ಇಷ್ಟಪಡುವಂಥ ನಗು, ಆ ಹೃದಯದಲ್ಲಿ ನಾವು ಅವ್ರನ್ನ ನೋಡ್ತೀವಿ. ಏನು ಮಾತಾಡಲಿ, ತುಂಬ ಮಹಾನ್ ಕಲಾವಿದ, ದೊಡ್ಡ ವ್ಯಕ್ತಿತ್ವ ಇರುವಂಥ ವ್ಯಕ್ತಿ ರಾಜ್ಕುಮಾರ. ಎಲ್ಲ ಕಡೆ ಹೋದಾಗ ಎಲ್ಲ ಒಂದು ಅಂಗಡಿಗಳಲ್ಲಿ ಅವರ ಫೋಟೋಸ್ ಇರುತ್ತೆ, ದೇವರ ಒಂದು ಫೋಟೋ ಪಕ್ಕದಲ್ಲಿ. ಅವ್ರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ ಅಂತ ಅನಿಸ್ತಾನೆ ಇಲ್ಲ. ಆ್ಯಂಡ್ ಆ ನಗು, ಓ ಗಾಡ್, ಲವ್ ಯು. ನಿಮ್ಮ 50ನೇ ವರ್ಷದ ಹುಟ್ಟು ಹಬ್ಬಕ್ಕೆ ನಮ್ಗೆಲ್ಲರ ಕಡೆಯಿಂದ ಈ ಒಂದು ಟ್ರಿಬ್ಯೂಟ್ ನಿಮಗೆ. ಈ ಪಾತ್ರ ನಿಜವಾಗ್ಲೂ ಪುನೀತ್ ಅವರೇ ಮಾಡ್ದಂಗಿತ್ತು ನಮಗೆ ಎಲ್ರಿಗೂ. ಅಷ್ಟು ಚೆನ್ನಾಗಿ ಪಾತ್ರ ಮಾಡಿದ್ರಿ ನೀವು. ಇದು ರವಿ ಸರ್, ಮನಸ್ಸು ತುಂಬ ಭಾರ ಆಗೋಯ್ತು. ಏನು ಅಪ್ಪು ಅಲ್ಲಿ ಒಂದು ಬರೆಯೋಕ್ಕಾಗ್ದಿರೋದು ಅಂದರೆ ಆ ಮಗುತನ ಮತ್ತು ನಗು ಕೊನೆಯವರೆಗೂ ಅದು ಉಳಿಸ್ಕೊಂಡೇ ಇದ್ರು ಅವರು. ಈಗಲೂ ಅದೇ ಕಾಣಿಸ್ತಿರೋದು ನಮಗೆಲ್ಲ. ಆಮೇಲೆ ನಾನು ಅದೃಷ್ಟ ಮಾಡಿದ್ದೇನು ಅಂದರೆ 80% ಆಫ್ ದ ಫಿಲಿಮ್ಸ್ ನಾನೇ ಕ್ಯಾಮ್ರಾ ಸ್ವಿಚ್ ಆನ್ ಮಾಡಿರೋದು ಅವ್ರಿಗೆ. ಫಸ್ಟ್ ಫಿಲಿಮಿಂದ ಅಪ್ಪು ಅನ್ನೋ ಸಿನಿಮಾಯಿಂದ ನಾನೇ ಸ್ವಿಚ್ ಆನ್ ಮಾಡಿರೋದು. ಬೆಸ್ಟ್ ಪಾರ್ಟ್ ಆಫ್ ಹಿಸ್ ಕ್ಯಾರೆಕ್ಟರ್ ಇಸ್ ಈ ವಿಲ್ ನೆವರ್ ಸಿಟ್ ಅಂಡ್ ಗಾಸಿಪ್. ಕೂತ್ರೆ ಇನ್ಯಾರ ಬಗ್ಗೆನೋ ಮಾತಾಡ್ಬೇಕಾಯ್ತು, ಇಲ್ಲಿ ಏನೋ ವಿಷಯ ಮಾತಾಡ್ತೀವಿ, ಇಲ್ಲಿ ನಮ್ಮ ಮಾತಿಂದ ಇನ್ಯಾರಿಗೂ ನೋವಾಗುತ್ತೆ ಅನ್ನೋದಾದ್ರೆ ಈ ವಿಲ್ ನೆವರ್ ಸಿಟ್ ದೇರ್. ಅಲ್ಲಿ ಕೂತ್ಕೊಳ್ಳೋದಿಲ್ಲ, ಎದ್ದು ಹೊಟ್ಟೋಗ್ತಾ ಇರ್ತಾರೆ. ಈ ವಿಲ್ ಜಸ್ಟ್ ನನ್ನ ಕೆಲಸ ಆಯ್ತು ಹೋಗ್ತಾ ಇರಬೇಕು. ಸೊ ಸ್ಪೆಂಡ್ ಮಾಡಿದ್ರೆ ತಾನೆ ಇನ್ನೊಬ್ರು ವಿಷಯ ಬರುತ್ತೆ ಅನ್ನೋದು. ಆ್ಯಂಡ್ ಐ ಆಲ್ವೇಸ್ ವಿಶಸ್ ಗುಡ್ ಫಾರ್ ಎವ್ರಿಬಡಿ. ಯಾರೇ ಬರಲಿ, ಏನೇ ಬರಲಿ, ಒಳ್ಳೇದಾದ್ರೆ ಸರಿ, ಇಷ್ಟೇ. ನನಗೆ ಸಿನಿಮಾ ಆರ್ಟಿಸ್ಟ್ಗಳಲ್ಲಿ ಇಬ್ಬರೇ ಗಿಫ್ಟ್ ಕೊಟ್ಟಿದ್ದು ನನಗೆ. ಒಂದು ಫಸ್ಟ್ ಅಪ್ಪು ಕೊಟ್ಟಿದ್ದು ಒಂದು ಬ್ಯಾಗ್, ಅದೇ ಲಂಡನ್ ಎಲ್ಲ ಅಬ್ರಾಡ್ಗೆ ಹೋಗಿದ್ದಾಗ ಬಂದು ಒಂದು ಬ್ಯಾಗ್ ತಂದು ಕೊಟ್ಟರು ನನಗೆ. ಅದಾದಮೇಲೆ ದರ್ಶನ್ ಒಂದು ಐಪ್ಯಾಡ್ ಕೊಟ್ಟಿದ್ದು ನನಗೆ. ಇವರು ತೀರ್ಕೊಳ್ಳೋ ದಿವಸ ಇದೆಯಲ್ಲ, ಅವತ್ತು ಕೂಡ ನಾನು ಪಕ್ಕದಲ್ಲೇ ಇದ್ದೀನಿ ಆ್ಯಕ್ಚುಲಾಗಿ. ಅಂದರೆ ನಾನು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಡಬ್ಬಿಂಗಲ್ಲಿ ಇದ್ದೀನಿ. ನಾನು ಡಬ್ಬಿಂಗ್ ಥಿಯೇಟ್ರಲ್ಲಿ ಐ ಆಮ್ ನಾಟ್ ಏಬಲ್ ಟು ಡಬ್ ದ ಫಿಲಿಮ್. ಡಬ್ ಮಾಡೋಕ್ಕೆ ಮನಸ್ಸೇ ಇಲ್ಲ, ಬಂದು ಆಚೆ ಕೂತ್ಬಿಟ್ಟಿದ್ದೀನಿ. ಆಮೇಲೆ ಕೊನೆಗೆ ಡಬ್ಬಿಂಗ್ ಬೇಡ ಅಂತೇಳಿ ಆ ವಿಕ್ರಮ್ ಹಾಸ್ಪಿಟ್ಲ್ ಮುಂದೆನೇ ಹೊರಡ್ತೀನಿ. ನಾನು ಹೊರಟು ಆ ಸಿಗ್ನಲ್ ಹತ್ರ ಹೋಗೋ ಅಷ್ಟರಲ್ಲಿ ಫೋನ್ ಕಾಲ್ ಬರುತ್ತೆ. ಸೊ ವಿತಿನ್ ಸೆಕೆಂಡ್ಸ್ ನಾನು ಒಳಗೆ ಆಗ್ತೀನಿ. ನಾನೇ ಫಸ್ಟ್ ಒಳಗೆ ಹೋಗಿದ್ದೆ ಆ್ಯಕ್ಚುಲಾಗ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಬಿಟ್ಟರೆ ನೆಕ್ಸ್ಟ್ ಒಳಗೆ ಹೋಗಿದ್ದೆ ನಾನೇ. ಒಂದು ಸೆಕೆಂಡ್ಗೆ ಏನೂ ಅರ್ಥ ಆಗಲಿಲ್ಲ. ಅಲ್ಲಿ ದೇವ್ರ ಮೇಲೆ ಏನಾದರೂ ಸಿಟ್ಟು ಬಂದಿದ್ರೆ ಅದು ಅವತ್ತೇ ಸಿಟ್ಟು ಬಂದಿರೋದು. ಕೋಪ ಅಂತ ಏನಾದ್ರು ದೇವ್ರ ಮೇಲೆ ಬಂದಿದ್ರೆ ನಮಗೆ ಅದು ಅವತ್ತೇ ಕೋಪ ಬಂದಿರುತ್ತೆ. ಇನ್ನೆಂತ ದೇವ್ರು ನಂಬೋದು ಬೇಡ ಆಯ್ತು ಅನ್ನೋ ಥರ. ಅಂದ್ರೆ ಈ ಮಗುನ್ ಕಿತ್ಕೊಳ್ಳೋಂಥದ್ದು ಏನಿತ್ತು, ಈ ಒಳ್ಳೆತನ ಕಿತ್ಕೊಳ್ಳೋದು ಅಂತ ಏನೋ ಇತ್ತು ಅನ್ನೋದು ಆ ನೋವು ಇವತ್ತರೂ ಎಲ್ಲರ ಮುಖದಲ್ಲೂ ಹಂಗೆ ಇದೆ. ಇನ್ನೂ ಆ ನೋವು ಮರೆಯೋಕ್ಕಾಗ್ತಿಲ್ಲ ಯಾರ ಕೈಲೂ. ಆ ನೋವು ಹಂಗೆ ಕಾಡುತ್ತೆ ಇವತ್ತಿಗೂ. ಆ ಮುಖ, ಆ ನಗು ನೋಡ್ತಿದ್ದಂಗೆ ಮನಸ್ಸು ಹಿಂಡುತ್ತೆ ನಮಗೆ ಇವತ್ತು ಕೂಡ. ನಮ್ಮ ಹೃದಯ ಬಡಿತಾ ಇರೋವರೆಗೂ, ನಾವು ಅಪ್ಪಿಗೆ ಇರೋವರೆಗೂ ಅಪ್ಪು ವಿಲ್ ಆಲ್ವೇಸ್ ಲೀವ್ ಇನ್ ಅವರ್ ಆರ್ಟ್ಸ್ ವಿತ್ ದಟ್ ಸ್ಮೈಲ್ ಆ್ಯಂಡ್ ಲಾಫ್ಟರ್. ಯಾವತ್ತೂ ಅದನ್ನು ಉಳಿಸ್ಕೊಳ್ಳಿ ಅಂತಲೇ ನಾನು ಹೇಳೋದು. ಅಪ್ಪು ಸರ್ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೇ. ಈ ಒಂದು ಶೋ ನಡೀತಾ ಇರೋದು ಜೀ ಕನ್ನಡದ ಬಹಳಷ್ಟು ಶೋಗಳು ನಡೆಯೋದು ಇದೇ ಅಬ್ಬಯ್ಯ ನಾಯ್ಡು ಸ್ಟುಡಿಯೋನಲ್ಲಿ. ಜೀ ಕನ್ನಡದವರು, ಇಲ್ಲಿನ ಸಿಬ್ಬಂದಿಗಳು, ಇಲ್ಲಿನ ಕ್ಯಾಮ್ರಾಮನ್ ಅವರು, ಇವರು ಡೈರೆಕ್ಷನ್ ಟೀಮ್ ಅವರು ಎಲ್ಲ ಸೇರಿ ಇಲ್ಲೇ ಆಚೆ ಕಡೆ ಒಂದು ಅಪ್ಪು ಸರ್ ಅವರ ಸ್ಟ್ಯಾಚ್ಯೂನ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಸೊ ಅಲ್ಲಿ ನಾವೆಲ್ಲರೂ ಹೋಗಿ ಆ ಮಾನವೀಯತೆಯ ರಾಯಭಾರಿಗೆ ಒಂದು ಗೌರವ ನಮಸ್ಕಾರವನ್ನು ಸಲ್ಲಿಸಬರೋಣ. ನಾನು ಎಲ್ಲರೂ ನನ್ನ ಜೊತೆ ಕರ್ಕೊಂಡು ಹೋಗೋಕೆ ಇಷ್ಟಪಡ್ತೀನಿ. ಬನ್ನಿ ಹೋಗೋಣ.
ನಿಜವಾಗ್ಲೂ ನಮ್ಮ ಶೂಟಿಂಗ್ ಸ್ಥಳದಲ್ಲೇ ಇಲ್ಲಿಯವರೆಲ್ಲ ಸೇರ್ಕೊಂಡು ಈ ಒಂದು ಪುತ್ಥಳಿ ಈ ಒಂದು ಸ್ಟ್ಯಾಚ್ಯೂನ ಕ್ರಿಯೇಟ್ ಮಾಡಿರೋದು ಇನ್ನೂ ಹೆಮ್ಮೆಯ ವಿಚಾರ ಇದು. ನಿಜವಾಗ್ಲೂ ಒಬ್ಬ ಕಲಾವಿದರಾಗಿ ಅಪ್ಪು ಸರ್ಗೆ ಸಲ್ಲಿಸುವಂತ ಗೌರವ, ಪ್ರೀತಿ. ಹ್ಯಾಟ್ಸ್ ಆಫ್ ಟು ಜಿ ಕನ್ನಡ. ಸೊ ನಾವೆಲ್ಲರೂ ಸರಿ ಹೇಳೋಣ, ಅಪ್ಪು ಸರ್ ನಿಮ್ಗೆ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು. ವಿ ಲವ್ ಯು ಅಪ್ಪು ಸರ್. ರಾಜಕುಮಾರ ಕಾಲೇಜ್ ಲವ್ ಸ್ಟೋರಿಯನ್ನ ಸಂಗೀತದ ಜೊತೆಗೆ ತೋರಿಸಿದಂತಹ ಮ್ಯಾಜಿಕಲ್ ಮೂವಿ, ಬ್ಲಾಕ್ ಬಾಸ್ಟರ್ ಹಿಟ್ ಪ್ರೇಮ ಲೋಕ. ಈ ಪ್ರೇಮ ಲೋಕದ ಹೆವನ್ಲಿ ಲವ್ ಸ್ಟೋರಿಯನ್ನ ರೀಕ್ರಿಯೇಟ್ ಮಾಡೋದಕ್ಕೆ ಬರ್ತಾರೆ. ಲೆಟ್ಸ್ ವೆಲ್ಕಮ್ ದರ್ಶನ್ ನಾರಾಯಣ್ ಹಾಗೂ ಅಪೇಕ್ಷಾ ಆನ್ ಸ್ಟೇಜ್. ಈ ನಿಂಬೆ ಹಣ್ಣಿನಂತ ಹುಡುಗಿ ಬಂತು ನೋಡು, ಏ ಬಾಲು ಏ ಬಾಲು, ಇದು ರಂಭೆ ಮೇನಕೆಯ ವಂಶದ ಬೆಡಗಿ ನೋಡು, ಈ ಮಾಲು ಹೊಸ ಮಾಲು, ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಡ್ಯೂಟಿ, ದಿನ ಬೀದಿಯಲ್ಲಿ ಬಂದ್ರೆ ನೋಡು ಇಂಥ ಬ್ಯೂಟಿ, ತಗೋ ನಮಗೆ ಇಲ್ಲಿ ಬಿತ್ತು ಇಂದು ಪೂರ್ತಿ ಡ್ಯೂಟಿ. ರೀ ಸಾರಿ ರೀ. ನೀವು ಸಂಗೀತ ಕಲಿತಾ ಇದ್ದೀರೇನ್ರಿ? ಇಲ್ಲ ರೀ. ಮತ್ತೆ ರೀ ಸಾರಿ ರೀ ಅಂತ ಇದ್ದೀರಲ್ರಿ? ಇದು ರೀ ಸಾರಿ ರೀ ಅಲ್ಲ ರೀ. ಐ ಆಮ್ ಸಾರಿ ರೀ. ಅದು ಸರಿ ರೀ, ಆದ್ರೆ ನೀವು ಮಾಡಿದ ಕೆಲಸ ಸರಿನಾ ರೀ? ಇಲ್ಲ ರೀ. ತಪ್ಪು ತಾನೇ ರೀ? ಹೌದು ರೀ, ಅದಕ್ಕೆ ಈ ಸಾರಿ ರೀ. ಬರೀ ಸಾರಿ ಹೇಳಿದ್ರೆ ಲೆಕ್ಕ ಚುಕ್ತ ಆಗೋದಿಲ್ಲ ರೀ. ನನಗೆ ತೊಂದರೆ ಆದ್ರೆ ರೀ ಬೇರೆಯವ್ರಿಗೂ ತೊಂದರೆ ಆಗ್ಬೇಕು ರೀ. ಅದೇ ನನ್ನ ಪಾಲಿಸಿ ರೀ. ತಗೊಳ್ರಿ. ಅಯ್ಯೋ, ಹಲೋ. ಯುವರ್ ರೋಸ್. ನೋ, ದಟ್ಸ್ ನಾಟ್ ಮೈ ರೋಸ್. ಇದು ನಿನ್ ರೋಸ್. ನನ್ ರೋಸು ಇಲ್ಲಿದೆ. ಅದು ನಿನ್ ರೋಸ್ ಅಲ್ಲ, ನನ್ ರೋಸ್. ನಿನ್ ರೋಸ್ ಇಲ್ಲಿದೆ, ನನ್ ರೋಸ್ ಅಲ್ಲಿದೆ. ಐ ಸಿ. ನನ್ ರೋಸು ಇಲ್ಲಿಗೆ ಹೇಗೆ ಬಂತು? ಅದು ನೀವು ಕೋಪ ಮಾಡ್ಕೊಳ್ದೆ ಹೋದ್ರೆ ಹೇಳ್ತೀನಿ. ಓಕೆ, ಗಾನ್. ಕ್ಲಾಸ್ ರೂಮ್ ಅಲ್ಲಿ ನನ್ನ ಪುಸ್ತಕದ ಮೇಲೆ ನಿಮ್ ರೋಸ್ ಬಿತ್ತ? ಹೌದು. ನಿಮ್ ರೋಸ್ನ ತೆಗೆದು ನಾನು ನಿಮ್ಗೆ ವಾಪಸ್ ಕೊಟ್ನಾ? ಹೌದು. ಯಾಕೆ ಹೇಳಿ? ಯಾಕೆ? ಯಾಕಂದ್ರೆ ಅದು ನಿಮ್ ರೋಸ್, ನಿಮ್ ತಲೆಯಲ್ಲಿರೋದು ನನ್ ರೋಸು. ಇಲ್ಲಿರೋದು ನಿಮ್ ರೋಸು, ಪುಸ್ತಕದ ಮೇಲೆ ಬಿದ್ದಿದ್ದು ನಿಮ್ ರೋಸು. ಅದು ನನ್ ರೋಸು ಅಂದ್ಮೇಲೆ ಇದು ಹೇಗ್ ನನ್ ರೋಸು? ಕನ್ಫ್ಯೂಸ್ ಮಾಡಬೇಡಿ. ನಾನು ಇದೇ ಫಸ್ಟ್ ಟೈಮ್ ಒಂದು ಹುಡುಗಿಗೆ ರೋಸ್ ಕೊಡ್ತಾ ಇರೋದು. ನನ್ನ ಕ್ಲಾಸ್ ರೂಮಲ್ಲಿ ಇದ್ದಿದ್ದ ರೋಸ್ನ ನಾನು ನಿಮಗೆ ವಾಪಸ್ ಕೊಟ್ನಾ? ಯಾಕೆ ಹೇಳಿ? ಅದು ಭಾರವಾಗಿತ್ತು. ಭಾರವಾಗಿತ್ತಾ? ಯಾಕಂದ್ರೆ ಅದ್ರಲ್ಲಿ ನಿಮ್ಮ ಹೃದಯ ಇತ್ತು ಅಂತ ಕಾಣಿಸುತ್ತೆ. ನನಗೆ ರಾತ್ರಿ ಎಲ್ಲ ನಿದ್ದೆನೇ ಬರಲಿಲ್ಲ. ಯಾಕೆ ನಿದ್ದೆ ಬರಲಿಲ್ಲ ಅಂತ ಯೋಚನೆ ಮಾಡಿದ್ರೆ ಅವಾಗ ಗೊತ್ತಾಯ್ತು ನಿಮ್ಮ ಹೃದಯನ ನಿಮ್ಗೆ ವಾಪಸ್ ಕೊಟ್ಟಿದ್ದಕ್ಕೆ ಅಂತ. ಮತ್ತೆ ಬೆಳಿಗ್ಗೆ ನಿಮ್ಮ ಮನೆ ಮುಂದೆ ನನ್ನ ರೋಸ್ನ ಇಡೋಣ ಅಂತ ಹೋದೆ, ಆದರೆ ಅದ್ರಲ್ಲಿ ನನ್ನ ಹೃದಯ ಮಾತ್ರ ಇಡಲಿಲ್ಲ. ಯಾಕೆ ಹೇಳಿ? ಯಾಕಂದ್ರೆ ನನ್ನ ಹೃದಯ ಅಂತ ಗೊತ್ತಿಲ್ಲದೆ ನೀವು ಅದನ್ನು ತುಳಿದು ಬಿಟ್ರೆ, ಅದಕ್ಕೆ ನನ್ನ ಹೃದಯನ ಡೈರೆಕ್ಟಾಗಿ ನಿಮಗೇ ಕೊಡೋಣ ಅಂತ ಬಂದೀನಿ. ನಿಮ್ ಹೃದಯ ಇದ್ರಲ್ಲಿದೆ. ನಿಮ್ ಮೆದ್ಲು ಇಲ್ಲಿದೆ. ನಿಮ್ ಹೃದಯ ಬಿಸ್ಲಿಗಿಟ್ರೆ ಒಣಗಲ್ವಾ? ಓಹ್ ನೋ ನೋ, ಇಟ್ ಈಸ್ ಡ್ರೈ ಪ್ರೂಫ್. ಗಾಳಿಲಿ ಉದ್ರಲ್ವಾ? ಓಹ್ ನಾಟ್ ಎಟ್ ಆಲ್, ಇಟ್ ಈಸ್ ಉದುರು ಪ್ರೂಫ್. ನೀರಲ್ಲಿ ಮುದ್ರೋಗಲ್ವಾ? ನೋ ನೋ ನೋ, ಇಟ್ ಈಸ್ ವಾಟರ್ ಪ್ರೂಫ್, ಆಲ್ ಸೀಸನ್ ಹಾರ್ಟ್. ಒಂದ್ ನಿಮಿಷ, ಲೆಟ್ ಮಿ ಟೆಸ್ಟ್. ಅಯ್ಯೋ, ನಿಮ್ ಹೃದಯ ಮುದ್ರೆ ಹೋಯ್ತಲ್ಲ ಇಷ್ಟು ಬೇಗ. ಇಂಥ ಹೃದಯನ ನೀವು ನನಗ್ ಕೊಡೋದಕ್ ಬಂದಿದ್ದೀರಲ್ಲ, ನಿಮ್ ಬ್ರೈನು ಇಲ್ಲಿಲ್ಲ, ಮತ್ತೆ ಅಲ್ಲಿದೆ. ಶಶಿ, ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ, ಇದು ನಿಲ್ಲಲಾರದೆಂದು
ಶಶಿ, ಹ್ಮ್ ನಾವು ಇಷ್ಟು ದಿನ ಕಾಲೇಜ್ ಚಕ್ಕರ್ ಹಾಕ್ತಾ ಇದೀವಲ್ವಾ, ನಮ್ಮ ಪರೀಕ್ಷೆ ಅಷ್ಟೇನಾ? ಇಲ್ಲಿ ಇಷ್ಟೊಂದಿರುವಾಗ ಅಷ್ಟೇ ಅಂತೀಯಲ್ಲ ಚಿನ್ನ. ನಾವು ಹೋಗ್ಬೇಕಾಗಿರೋದು ಆ ಕಾಲೇಜ್ಗಲ್ಲ, ಮತ್ತೆ ಲೈಫ್ ಅನ್ನೋ ಕಾಲೇಜ್, ಲವ್ ಅನ್ನೋ ಪರೀಕ್ಷೆ. ನಾವು ಅದ್ರಲ್ಲಿ ಪಾಸ್ ಆದ್ರೆ ಸಾಕು. ಅಲ್ಲಿ ಪ್ರಿನ್ಸಿಪಲ್ಸು, ಲೆಕ್ಚರರ್ಸು ಎಲ್ಲರೂ ಇರ್ತಾರಾ? ಆ ದೇವರೇ ನಮ್ಮ ಪ್ರಿನ್ಸಿಪಲ್. ಲೈಲಾ ಮಜ್ನು, ರೋಮಿಯೋ ಜೂಲಿಯಟ್, ದೇವದಾಸ್ ಪಾರ್ವತಿ ಇವರೆಲ್ಲ ಬಂದು ನಮಗೆ ಪಾಠ ಮಾಡ್ತಾರೆ. ಅವರು ದಿನಾಲೂ ಅಲ್ಲಿಗೆ ಬಂದು ಪಾಠ ಮಾಡ್ತಾರಾ? ಇಲ್ಲ, ಇಲ್ಲಿ ಪ್ರಶ್ನೆಗಳನ್ನ ನಾವೇ ಹುಟ್ಟಾಕೋಬೇಕು. ಆ ಪ್ರಶ್ನೆನ ಅರ್ಥ ಮಾಡಿಕೊಂಡು ನಾವು ಉತ್ತರ ಹುಡ್ಕೋಬೇಕು. ಸಬ್ಜೆಕ್ಟ್ಸ್ ತುಂಬಾ ಇರುತ್ತಾ ಸರ್? ನೋನು, ಇಲ್ಲಿರೋದು ಒಂದೇ ಪಾಠ, ಪ್ರೇಮ ಪಾಠ, ಲವ್ ಲೆಸನ್. ಸರ್, ನನಗೂ ಆ ಲವ್ ಲೆಸನ್ನ ಹೇಳ್ಕೊಡಿ ಸರ್. ನಾನಿರೋದೇ ಅದಕ್ಕೆ ತಾನೇ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಜೀವನವೆಂದರೆ ಲೋಕದ ಸೃಷ್ಟಿಗೆ, ಜೀವನವೆಂದರೆ ಲೋಕದ ಸೃಷ್ಟಿಗೆ ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ. ಸಾಂಗ್ ಆಫ್ ಮಾಡ್ರಿಲ್ಲ, ಛತ್ರಿ ಎಲ್ಲ ಅಡ್ಸೋದು ನಿಲ್ಸಲ್ಲ ಅವರು. ನೋಡಪ್ಪ, ಸ್ಕಿಟ್ ಎಲ್ಲ ಓಕೆ, ಛತ್ರಿ ಒಳಗೆ ಏನಾಯ್ತು ಹೇಳಪ್ಪ? ರೊಮ್ಯಾನ್ಸ್ ಇದೆ. ಯಾವ ತರ? ಅದು ನಮ್ಮ ದೇವ್ರನ್ನೇ ಕೇಳಬೇಕು. ದೇವ್ರು ಮಾಡಿದ್ದನ್ನ ಕೇಳಕ್ಕಾಗಲ್ಲ, ಪೂಜಾರಿ ಮಾಡಿದ್ ಹೇಳಪ್ಪ. ಪೂಜಾರಿ ಪೂಜೆ ಮಾಡಿದೆ. ಮಕ ಮೂತಿ ಎಲ್ಲ ರೋಸ್ ಗಾರ್ಡನ್ ಆದಂಗೆ ಆಗತ್ತೆ ಇಲ್ಲಿ. ಬಟ್ ನಿಜವಾಗ್ಲೂ ಜೂಯಿ ಚಾವ್ಲಾನೇ ಮಾತಾಡ್ದಂಗೆ ಅನಿಸ್ತಾ ಇತ್ತು. ಥ್ಯಾಂಕ್ ಯು. ಈ ಕಡೆ ರವಿ ಸರ್ದು ಬೀಟಾ ವರ್ಷನ್ ನೋಡ್ದಂಗಿತ್ತು ಅಂತ. ಆದ್ರೂ ಎಂತ ಸಿನಿಮಾ ಪ್ರೇಮಲೋಕ, ಸೃಷ್ಟಿಕರ್ತ ಅಲ್ಲೂ ಕೂತಿಯಾರಿ ರವಿ ಸರ್ಗೆ ಬರ್ಲಿ ಚಪ್ಪಾಳೆ. ರವಿ ಸರ್, ನಿಮ್ಮ ಪ್ರೇಮಲೋಕ ವೇದಿಕೆ ಮೇಲೆ ಮತ್ತೆ ನೋಡಿ ಏನನ್ಸ್ತು ಸರ್? ಮತ್ತೆ ಈ ಜೀವನ 86ಗೆ ವಾಪಸ್ ಹೋದ್ರೆ ಸಾಕು ಅನಿಸ್ಬಿಡ್ತು ನನಗೆ. ಆ ಇನ್ನೋಸೆನ್ಸು, ಆ ಫ್ರೆಶ್ನೆಸ್ಸು, ಏನು ಲೆಕ್ಕಾಚಾರ ಇಲ್ಲದೆ ಗ್ರಹಚಾರ ಬಗ್ಗೆ ಚಿಂತೆ ಮಾಡಿದೆ. ಎಲ್ಲ ನಮ್ಮಪ್ಪ ನನ್ನ ಹಿಂದೆ ಅವ್ರು ನೋಡ್ಕೋತಿರು, ನಾನು ಬರೀ ನನ್ನ ಸಿನಿಮಾ ನಾನು ಏನು ಅದನ್ನ ಮಾಡ್ತಾ ಕೂತಿದ್ದೆ. ಆ ದಿನಗಳು ಮತ್ತೆ ಬರುತ್ತಾ ಅನ್ನೋದು ಅನಿಸ್ಬಿಡ್ತೆ ಅಷ್ಟೇ. ಆ್ಯಂಡ್ ನನ್ನ ಹಂಸಲೇಖ ಅವ್ರ ಕಾಂಬಿನೇಷನ್ ಇರ್ಬೋದು, ಜೂಹಿ ಚಾವ್ಲಾ ಬಂದಿದ್ದಿರ್ಬೋದು, ಕ್ಯಾಮ್ರಾಮ್ಯಾನ್ ಮಧುಸೂದನ್ ಇರ್ಬೋದು, ದ ಹೋಲ್ 125 ಡೇಸ್ ಆಫ್ ಶೂಟಿಂಗ್ ಇದೆಯಲ್ಲ, ಇವತ್ತು ನೆನೆಸ್ಕೊಂಡ್ರು ಕೂಡ ಅದು ಹೆಂಗೆ ಮಾಡಿದ್ವಿ ಅನ್ನೋದು ನನಗೂ ಗೊತ್ತಾಗ್ತಿಲ್ಲ ನನಗೆ. ಪ್ರತಿ ಸೀನಲ್ಲೂ ಕೂಡ ಅಲ್ಲಲ್ಲೇ ಸ್ಪಾಟಲ್ಲಿ ಸ್ಮಾಲ್ ಡೈಲಾಗ್ಸ್, ಬರೀ ಒಂದು ಇಟ್ಕೊಂಡು ಒಂದು ಸೀನ್ ಸ್ಟಾರ್ಟ್ ಆಗ್ಬಿಡುತ್ತೆ, ಒಂದು ರೋಸ್ ಇಟ್ಕೊಂಡು ಅದನ್ನೇ ಕಾಯಿನ್ ಮಾಡಿ ಸೀನ್ ಸ್ಟಾರ್ಟ್ ಆಗುತ್ತೆ. ಅವತ್ತಿಗೆ ಈ ಥರ ಲವ್ ಸೀನ್ಸು ಶಾರ್ಟ್ಸು ಯಾರು ತೆಗಿತಿರ್ಲಿಲ್ಲ, ಹಿಂಗೆ ಮಲ್ಕೊಂಡು ಹಿಂಗೆ ತಲೆ ತಿರ್ಕೊಂಡು ಬರೋದು, ಆಮೇಲೆ ಪ್ರಾಸ ಬಳಸಿದ ರೀತಿ. ಸೊ ಎಲ್ಲ ಅದು ಅವತ್ತಿಗೆ ತುಂಬ ವಸ್ತು. ನಾನು ಐ ವಾಸ್ ದ ಫಸ್ಟ್ ಯಂಗೆಸ್ಟ್ ಡೈರೆಕ್ಟರ್, ಏಜ್ 24 ಅವಾಗ ನನಗೆ ಡೈರೆಕ್ಟ್ ಮಾಡ್ಬೇಕಾರೆ ಈ ಸಿನಿಮಾ. ಯಂಗೆಸ್ಟ್ ಡೈರೆಕ್ಟರ್ ಆಗ ಅವತ್ತಿಗೆ. ಆ್ಯಕ್ಚುಲಾಗಿ ಇಂಟ್ರೊಡಕ್ಷನ್ ಸಾಂಗಲ್ಲಿ ಆ ಹುಡುಗಿನ ಮಕಾನೇ ತೋರಿಸೋದೇ ಇಲ್ಲ, ನಾವು ಬಿಟ್ಸ್ ಆ್ಯಂಡ್ ಪೀಸಸ್ ಎಲ್ಲ ತೋರಿಸ್ಕೊಂಡ್ ಬಂದಿರ್ತೀವಿ. ದಟ್ ವಾಸ್ ಎ ಸಾಂಗ್ ವಿಚ್ ವಾಸ್ ದ ಚೀಪೆಸ್ಟ್ ಸಾಂಗ್ ರೆಕಾರ್ಡಿಂಗ್ ಕಾಸ್ಟ್. ಹೌದು ಸರ್. ಬಾಲು ಸಾಂಗ್ ಮಿಕ್ಕಿದೆಲ್ಲ ಎಕ್ಸ್ಪೆನ್ಸಿವ್ ಜಾಸ್ತಿ, ಆರ್ಕೆಸ್ಟ್ರಾ ಜಾಸ್ತಿ, ಎಲ್ಲ ಖರ್ಚು ಮಾಡೋರು ಜಾಸ್ತಿ. ಇದೊಂದೇ ಸಾಂಗ್ ವೆರಿ ಮಿನಿಮಲ್ ಆರ್ಕೆಸ್ಟ್ರಲ್ಲಿ ಮಾಡಿದಂಥ ಸಾಂಗ್. ಬಟ್ ಸಾಂಗ್ ಮಾರ್ಕೆಟ್ಗೆ ರಿಲೀಸ್ ಆದರೆ ಫಸ್ಟ್ ಹಿಟ್ ಆಗಿದ್ದ ಸಾಂಗ್ ಇದು. ಬಾಲುನೇ ಫಸ್ಟ್ ಹಿಟ್ ಆಗಿದೆ. ಆಮೇಲೆ ಬಿಡ ಯಾವ ಸಾಂಗ್ ಹಿಟ್ ಅಂತ ಅದ್ರಲ್ಲಿ ಲೆಕ್ಕ ಹಾಕಕ್ಕಾಗಲ್ಲ. ಎವ್ರಿ ಸಾಂಗ್ ಇಸ್ ಹಿಟ್ ಇನ್ ಇಟ್ಸ್ ಓನ್ ವೇ ಆ್ಯಂಡ್ ಟಿಲ್ ಟುಡೇ. ಆ್ಯಂಡ್ ಇವತ್ತಿಗೂ ಈ ಸಿನಿಮಾ ಫ್ರೆಶ್. ಅದು ಗೊತ್ತಿಲ್ಲ, ಐ ಮೈಟ್ ಬಿ ಇಟ್ ವಾಸ್ ಡೈರೆಕ್ಟೆಡ್ ಬೈ ಆಲ್ ಇನ್ನೋಸೆಂಟ್ ಪೀಪಲ್. ಕಮಿಂಗ್ ಬ್ಯಾಕ್ ಟು ದೀಸ್ ಟೂ ಪೀಪಲ್, ಚೆನ್ನಾಗಿ ಮುದ್ದಾಗಿ ಕಾಣಿಸಿದ್ರು. ನಾನು ನಿಮ್ಮನ್ನು ನೋಡಲಿಲ್ಲ, ನಾನು ಮತ್ತೆ ವಾಪಸ್ ನನ್ನ ಲೋಕ ಕೊಟ್ಟೋಗಿದ್ದೆ. ನಾನು
ಡ್ರೆಸ್ ಸಿಂಗಾಪುರ್ ತಂದಿದ್ದು ನಾನು ಅವಳಿಗೆ, ಇವತ್ತು ನೆನಪಾಗುತ್ತೆ. ಆ ಪಿಕ್ಚರ್ ಸಾಂಗ್ ಮುಗಿತಿದಂಗೆ ಜೋಯಿ ಚಾಲ ಅದು ಬೇಕು ಅಂತ ನಾನು ಕೊಡೋಕ್ಕಾಗಲ್ಲ. ಸಿನಿಮಾ ಮುಗಿಯವ್ರಿಗೆ ಯಾವ ಡ್ರೆಸ್ ಈ ಸಿನಿಮಾದಲ್ಲಿ ಆಚೆ ಎಲ್ಲೂ ಕಾಣಿಸ್ಬಾರ್ದು ಅಂತ ಕೊಟ್ಟಿರಲಿಲ್ಲ. ಈ ಸ್ವೆಟರ್ ಅಷ್ಟೇ ಎಲ್ಲ ಸಿಂಗಾಪುರಿಂದ ಪರ್ಚೇಸ್ ಮಾಡಿದ್ದು. ಅವತ್ತಿಗೆ ದಿ ಸ್ವೆಟರ್ ಐ ಬೋರ್ ವಾಸ್ ಕಾಸ್ಟೆಡ್ ನಿಯರ್ಲಿ ಅಬೌಟ್ 45,000 rupees. ಐ ಟಾಕಿಂಗ್ ಅಬೌಟ್ 86. ಸಿಂಗಾಪುರಲ್ಲಿ ಪರ್ಚೇಸ್ ಮಾಡಿದ್ದೆ ಎಲ್ಲರ ಕಾಸ್ಟ್ಯೂಮ್ಸ್. ಅವಾಗ ನನ್ನ ಕಾಸ್ಟ್ಯೂಮು ಹೀರೋಯಿನ್ ಕಾಸ್ಟ್ಯೂಮ್ ನಾನೇ ಹೋಗಿ ಸಿಂಗಾಪುರ್ ಪರ್ಚೇಸ್ ಮಾಡ್ಕೊಂಡ್ ಬಂದಿದ್ದೆ. ಅವಾಗ ತುಂಬಾ ನಾಸ್ಟಾಲಜಿಕ್ ಮೂಮೆಂಟ್ಸ್. ದಿಸ್ ಸಿನಿಮಾ ಅಂಡ್ ಆಲ್ ಗೊತ್ತಿಲ್ಲ, ನಾವೇ ಮಾಡಿದ್ವು ಅವತ್ತು, ಮತ್ತೆ ಮಾಡೋಕ್ಕಾಗುತ್ತೆ ಅಂದರೆ ಇಟ್ಸ್ ಎ ಕ್ವಶನ್. ವಿ ಕೆನಾಟ್ ಕ್ರಿಯೇಟ್ ದಿಸ್ ಫಿಲ್ಮ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಇನ್ನು ರಚ್ಚು, ನಾನು ಹುಟ್ಟೇ ಇರಲಿಲ್ಲ ಈ ಸಿನಿಮಾ ರಿಲೀಸ್ ಆದಾಗ. ಹಿ ಹ್ಯಾಸ್ ಇನ್ಸ್ಪೈರ್ಡ್ ಸೋ ಮೆನಿ ಪೀಪಲ್. ಸೊ ನಾವು ರಣಧೀರ ನೋಡಿದ್ವಿ, ರಾಮಾಚಾರಿ ನೋಡಿದ್ವಿ, ರವೀನಾ ನೋಡಿದ್ವಿ. ಸೊ ಟ್ರಿಪಲ್ ಆರ್ ಬ್ಲಾಕ್ ಬಸ್ಟರ್ ಪರ್ಫಾರ್ಮೆನ್ಸ್ ಕೊಟ್ಬಿಟ್ರು. ಇವತ್ತು ಎಲ್ಲರೂ ಸೂಪರ್ ಆಗಿ ಪರ್ಫಾರ್ಮ್ ಮಾಡಿದ್ದಾರೆ ಆಕ್ಚುಲಿ ಹೇಳಬೇಕು ಅಂದ್ರೆ. ದರ್ಶನ್ ವೆರಿ ಗುಡ್. ಅಂಡ್ ಅಪೇಕ್ಷಾ, ನಿಮ್ ವಾಯ್ಸ್ ಚೆನ್ನಾಗಿ ಸೌಂಡ್ ಆಗ್ತಿತ್ತು. ಥ್ಯಾಂಕ್ ಯು ಮ್ಯಾಮ್. ನೀವಿಬ್ರು ಸ್ಟೇಜ್ ಮೇಲೆ ಬಂದ್ರು ಕೆಮಿಸ್ಟ್ರಿ ಚಂದ, ಅಲ್ಲಿ ಕುತ್ಕೊಂಡಿದ್ರು ಕೆಮಿಸ್ಟ್ರಿ ಚಂದ. ಥ್ಯಾಂಕ್ ಯು ಮ್ಯಾಮ್. ವೆರಿ ನೈಸ್. ಆ್ಯಂಡ್ ರವಿ ಸರ್ನ ನೋಡಿದಾಗ ನನಗೆ ನಾನು ಯಾಕೆ ಆ ಏರಿಯಾದಲ್ಲಿ ಹುಟ್ಟಿಲ್ಲ, ಅವರು ಹುಟ್ಟಿದ್ರೆ ಸರ್ ನಿಮ್ಮನ್ನು ಮದುವೆ ಆಗ್ಬಿಡ್ತಿದ್ದೆ. ನಾನು ಪ್ರಪೋಸ್ ಮಾಡ್ತಿದ್ದೆ, ನೀವು ಬೇಡ ಅಂದಿದ್ರೆ ನಾನು ಮೀರಾ ಥರ ನಿಮ್ಮನ್ನ ಭಕ್ತೆ ಥರ ಇರ್ತಿದ್ದೆ ಸರ್. ಹೇಗೆ ಸಾಧ್ಯ, ಇಷ್ಟು ಚೆನ್ನಾಗಿದ್ದಾರೆ ಸರ್ ಅಂತ. ಈಗ ಅದೇ ಕಾಲದಲ್ಲಿ ನೀವು ಹುಟ್ಟಿದ್ದೀರಾ ಅಂತ ಅನ್ಕೊಳ್ಳಿ. ನಾನು ಜೂಯಿ ಚಾಲೋನ್ ಜೊತೆ ಇದ್ದೀನಿ, ನೀವು ರವಿ ಸರ್ ಜೊತೆ ಇದ್ದೀರಾ ಅಂತ ಅನ್ಕೊಳ್ಳಿ. ಪ್ರಪೋಸ್ ಪ್ರೇಮಲೋಕ ಮೂವಿ ನೋಡ್ದಾಗಿಂದ ನನಗೆ ಪ್ರೀತಿ ಆಗ್ಬಿಟ್ಟಿದೆ ಸರ್. ಪ್ಲೀಸ್ ನನ್ನನ್ನು ಮದುವೆ ಮಾಡ್ಕೊಳ್ತೀರಾ? ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಸರ್, ನಮ್ಮ ಹುಡುಗಿ ನಿಮ್ಗೆ ಓಕೆನಾ ಸರ್? ಅಲ್ಲ, ನಾನು ಟೈಮ್ ಹಿಂದೆ ಕೊಟ್ಟೋಗ್ಬಿಡ್ತೀನಿ ಅಷ್ಟೇ. ನೀವು ಹೋಗಿ ಅವರು ಹೋದ್ರೆ ನಾವು ಹೋಗ್ತಾ ಇದ್ದೀವಿ. ಇಬ್ರು ಹಿಂದಕ್ಕೆ ಹೋದ್ರೆ ನಾವು ಆ ಕಾಲದಲ್ಲಿ ಹೋಗಿ ಯಾರಿಗಾದ್ರೂ ಪ್ರಪೋಸ್ ಮಾಡ್ಬೇಕಾ? ಇದೊಂದು ಅವಕಾಶ. ಆಫರ್ ಕ್ಲೋಸಸ್ ಸೂನ್. ಅದೇ ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ. ರವಿ ಅವರೇ, ಪರಲ್ಲ, ಲೋ ರವಿ ಅಂತಾನೆ ಹೇಳಮ್ಮ. ಎಂತ ಆಫರ್ ಗುರು. ಅಲ್ಲ, ಸುಕ್ರತ ಇವಾಗ ಆ ಏಜಿಗೆ ಹೋದ್ಮೇಲೆ ನಾನು ಆ ಏಜಿಗೆ ತಾನೆ ಇವಾಗ ಹೋಗ್ಬೇಕು. ರವಿ ಹೇಳ್ರಿ. ನಿಮ್ಮನ್ನ ನೋಡ್ತಿದ್ರೆ ನನಗೆ ಮಾತೇ ಬರಲ್ಲ. ಬೇಡ ಬಿಡ್ರಿ, ಯಾಕೆ? ನಿಮ್ ಕಣ್ಣು ನೋಡ್ತಿದ್ರೆ ನನ್ಗೆ ನಿಮ್ ಜೊತೆ ಪ್ರೀತಿಗೆ ಬೀಳ್ಬೇಕು ಅಂತ ಅನ್ನಿಸ್ತಿದೆ. ಬೀದಿಗೆ ಬೀಳ್ಬೇಕಾ? ಪ್ರೀತಿಗೆ. ನೀವ್ ನನ್ನ ಬಾಳಿಗೆ ರವಿ ಆಗ್ತೀರಾ? ಆಗ್ತೀನಿ. ಚಲೋ. ಐ ಲವ್ ಯು ರವಿ. ಐ ಲವ್ ಯು ಟು ಸುಕೃತ. ಸರ್ ನನಗೆ ಇಲ್ಲ. ಐ ಲವ್ ಯು ಅಪೇಕ್ಷಾ, ಅಮೃತ, ಐ ಲವ್ ಯು. ಥ್ಯಾಂಕ್ ಯು ಸರ್. ಐ ಲವ್ ಯು ಟು. ನೀವು ಲಾಸ್ಟ್ ಅಲ್ಲಿ ಐ ಲವ್ ಯು ಹೇಳಿಲ್ಲ ಅಲ್ವೇನ್ರಿ? ಮದುವೆ ಆಗ್ತೀರಾ ಅಂತ ಕೇಳ್ದೆ ನೀವು. ಆಗ್ತೀನಿ. ನನಗೇನು ಎಷ್ಟು ಜನ ಬಂದ್ರು ಇನ್ಮೇಲೇನಿದ್ರು ಐ ಟು ಐ, ಐ ಟು ಐ, ಬ್ರೆತ್ ಟು ಬ್ರೆತ್, ಬ್ರೆತ್ ಟು ಬ್ರೆತ್, ಹಾರ್ಟ್ ಟು ಹಾರ್ಟ್. ಪ್ಲೀಸ್ ಅಕ್ಸೆಪ್ಟ್ ಮೀ. ಅಕ್ಸೆಪ್ಟೆಡ್. ಒಂದು ನಿಮಿಷ, ಈಗ ತಾನೇ ಶಾಪ್ ಕ್ಲೋಸ್ ಆಯ್ತಮ್ಮ. ಶಾಪ್ ಕ್ಲೋಸ್ ಆಯ್ತು, ಹೋಗ್ಬಿಟ್ಟು ಬನ್ನಿ. ಏನು ನನ್ನನ್ನು ಆಪ್ಷನ್ಗೆ ಹಾಕ್ಬಿಟ್ರೆ ಏನು? ಹಾಯ್ ಬೇಬಿ. ಹಾಯ್. ಫಸ್ಟ್ ಟೈಮ್ ನಾನು ನಿಮ್ಮನ್ನು ನೋಡಿದಾಗಲೇ ಫ್ಲಾಟ್ ಆಗೋದೆ. ಆ ಕಣ್ಣಲ್ಲಿ ಬರೀ ನನ್ನ ಚಿತ್ರ ಮಾತ್ರ ಇರಬೇಕು, ನನ್ನ ಮನಸ್ಸಲ್ಲಿ ಬರೀ ನಿಮ್ಮ ಬಿಂಬ ಮಾತ್ರ ಇರಬೇಕು. ಐ ಲವ್ ಯು ಲವ್ ಯು ಲವ್ ಯು ಲವ್ ಯು ಸೋ ಮಚ್ ಬೇಬಿ. ಲವ್ ಯು ಟು ಬೇಬಿ. ಇದು ನನ್ನ ನಿನ್ನ ಪ್ರೇಮ ಗೀತೆ ಚಿನ್ನ, ಇದು ಎಷ್ಟು ಸಾರಿ ಹಾಡಿದರು ಚೆನ್ನ. ಇದು ನಿಲ್ಲಲಾರದೆಂದು, ಕೊನೆಯಾಗಲಾರದೆಂದು ಈ ಪ್ರೇಮ ಲೋಕದ ಗೀತೆಯು. ಇದು ನನ್ನ ಪ್ರೇಮ ಗೀತೆ ಚಿನ್ನ. ಮತ್ತೊಂದು ಹೊಸ ಸಿನಿಮಾ, ನಾನು ನನ್ನ ಬೇಬಿ. ಲವ್ ಅಂದ್ರೆ ರವಿ ಸರ್, ರವಿ ಸರ್ ಅಂದ್ರೆ ಲವ್. ಈ ನಮ್ಮ ಸೆಟ್ಟೆ ಲವ್ ಮಯ ಪ್ರೇಮ ಲೋಕ.
ಇದಕ್ಕೇನು ಹೇಳ್ತಾರೆ ಹೇಳ್ಬಿಡಮ್ಮ, ಇದು ಈ ಸಿಚುವೇಶನ್ಶಿಪ್ಗೆ ಏನು ಹೇಳ್ತಾರೆ? ನಾನೇನು ಮಾಡ್ಬೇಕು? ನಾನು ಯಾವ ಸಿಚುವೇಶನ್ಶಿಪ್ ಇದ್ದೀನಿ ಈಗ? ಲವ್ ಬಾಂಬಿಂಗ್ ಸರ್. ಲವ್ ಬಾಂಬಿಂಗ್? ಇಲ್ಲ, ಇಷ್ಟೊತ್ತು ಆಗಿದ್ದಕ್ಕೆ ಏನಾಯ್ತು ಅಂತ ನಾನು ಹೇಳ್ತೀನಿ ಸರ್. ದೇವರೆಲ್ಲ ಇರೋಕ್ಕೆ ಮೇಲಿರೋದು ದೇವ್ರ ಲೋಕ, ನಮ್ಮ ದೇವರು ಪ್ರೀತಿಸೋರಿಗೆ ಕಟ್ಟಿ ಕೊಟ್ಟರು ಪ್ರೇಮ ಲೋಕ. ಒಟ್ಟಲ್ಲಿ ಇಂಥ ಒಂದು ವಂಡರ್ಫುಲ್ ಸಿಚುವೇಶನ್ಗೆ ಕಾರಣ ನಮ್ಮಿಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಜೈ ಪ್ರೇಮಲೋಕ. ಭರ್ಜರಿ ಬ್ಯಾಚುಲರ್ ಸೀಸನ್ 2 ನ ವಿನ್ನರ್ಗೆ ಸಿಗ್ತಾ ಇದೆ ಅರವಿಂದ್ ಪ್ರಾಪರ್ಟೀಸ್ ವತಿಯಿಂದ 15 ಲಕ್ಷ ಕ್ಯಾಶ್ ಪ್ರೈಸ್. ಅರವಿಂದ್ ಪ್ರಾಪರ್ಟೀಸ್ ನಮ್ಮ ಅತ್ಯುತ್ತಮ ಸೇವೆಯನ್ನು ನೀಡುತ್ತಿದ್ದು, ಇವರ ಪ್ಲಾಟ್ಗಳು ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆ ಮತ್ತು ತುಮಕೂರಿನಲ್ಲಿ ಲಭ್ಯವಿದೆ. ಈ ಸೈಟ್ಗಳು BMRDA ಹಾಗೂ ರೇರಾ ಅಪ್ರೂವ್ಡ್ ಆಗಿರುತ್ತೆ. ಈ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ಕನ್ಸ್ಟ್ರಕ್ಷನ್ಗೆ ಸೂಕ್ತವಾಗಿದೆ. ನಂಬಿಕೆ ಮತ್ತು ವಿಶ್ವಾಸಕ್ಕೆ ಮತ್ತೊಂದು ಹೆಸರು ಅರವಿಂದ್ ಪ್ರಾಪರ್ಟೀಸ್. ಈ ವಾರದ ಲವ್ ರಿಕ್ರಿಯೇಷನ್ ರೌಂಡ್ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಆದರೆ ಇಷ್ಟೊತ್ತು ತನಕ 10 ಸಿನಿಮಾಗಳ ಜಲಕನ್ನು ನಾವು ನೋಡಿದೀವಿ. ಕೊನೆಯದಾಗಿ ಬೆಸ್ಟ್ ಪರ್ಫಾರ್ಮರ್ ಆಫ್ ದ ವೀಕ್ ಆ ಒಂದು ಜೋಡಿ ಯಾರು? 10 ಸಿನಿಮಾಗಳು ಕೂಡ ಬ್ಲಾಕ್ ಬಸ್ಟರೇ. ತುಂಬ ಸರ್ಪ್ರೈಸ್ ಮಾಡಿದಂತ ನಮಗೆ ಬ್ಯಾಚುಲರ್ ಬಂದು ಮುಂಗಾರು ಮಳೆ, ಪ್ರೇಮ್ ತಾಪ ಅಂಡ್ ವಿಜಯಲಕ್ಷ್ಮಿ. ಹನಿಗಳ ಲೀಲೆ ನಿನ್ನ ಮುಗಿಲ ಸಾಲೆ. ಸುದರ್ಶನ್ ಸೆನ್ಸ್ ಮಲ್ಲೇಶ್ವರಂ, ಮಾರ್ಗೋಸ ರೋಡ್ ಬೆಂಗಳೂರು ಇವರ ವತಿಯಿಂದ ಸಿಗ್ತಾ ಇದೆ 10,000 ಮೌಲ್ಯದ ಗಿಫ್ಟ್ ವೌಚರ್. ಬನ್ನಿ ಚಪ್ಪಾಳೆ. ಹೀಗೆ ಮುಂದಿನ ವಾರಗಳಲ್ಲಿ ನಿಮ್ಮ ಬೆಸ್ಟ್ ಪರ್ಫಾರ್ಮೆನ್ಸ್ಗಳನ್ನ ಕೊಡ್ತಾ ಹೋಗಿ. ಅಂಡ್ ಆಡಿಯನ್ಸ್, ಒಂದು ಅದ್ದೂರಿ ಎಂಟರ್ಟೈನ್ಮೆಂಟ್ಗೋಸ್ಕರ ಕಾಯ್ತಾ ಇರಿ. ಮತ್ತೆ ಮುಂದಿನ ವಾರ ಸಿಗ್ತೀನಿ. ಇದು ನಿಮ್ಮ ನೆಚ್ಚಿನ ಭರ್ಜರಿ ಬ್ಯಾಚುಲರ್ ಸೀಸನ್ 2 co-powered by Fanta. Special partner Arvind Properties, Finolex Cables Limited, Arun Ice Creams, Malleshwaram Sudarshan Silks, Margosa Road Bengaluru, India Gate, Digital Streaming Partner Z5. Love you all. ಮುಂದಿನ ವಾರ ಸಿಗೋಣ. Till then, Niranjan Deshpande signing off.